ಹುಟ್ಟಿದ ತಪ್ಪಿಗಾಗಿ ಬದುಕಿದರೆ ಅವನಿಗೆ ಬೆಲೆಯೇ ಇಲ್ಲ. ಆದರೆ 4 ಜನಕ್ಕೆ ಒಳ್ಳೆಯದಾಗುವುದಂತೆ ಬದುಕಿದರೆ ಅವನಿಗೆ ಬೆಲೆ. ಸೊ ಎಸ್ ಫ್ರೆಂಡ್ಸ್, ಇದು ಹೇಗೆ ಅಂತ ಇದು ಸ್ಟಾರ್ಟ್ ಮಾಡಕ್ ಮುಂಚೆ ಈಗ ನಮ್ಮ ಮೋದಿಕೆಯರಲ್ಲಿ ಒಂದು ಎಲ್ಲರಿಗೂ ಒಳ್ಳೇದು ಮಾಡುವಂತ ಒಂದು ಹೆಸರು ಮಾಡಿರುವಂತ ಒಂದು ವ್ಯಕ್ತಿಯ ಏನ್ ಹೇಳೋದು, ಅವರು ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಗ್ರೇಟ್ ಲೀಡರ್ ಶಿವಯ್ಯ ಅಂತ, ಆಂಧ್ರದಲ್ಲಿ ಇರುವಂತ ದೊಡ್ಡ ಲೀಡರ್. ಬಟ್ ಅವರು ಮೋದಿಕೆಯರಲ್ಲಿ ಸುಮಾರು ಸಾಧನೆಗಳು ಮಾಡಿ ಎಲ್ಲರಿಗೂ ಒಂದು ಮಾರ್ಗದರ್ಶನಕ್ಕೆ ಇದ್ದಾರೆ. ಸೊ ಅವರದೇನ ಡೆತ್ಗೋಸ್ಕರ ನಾವು ಒಂದು ಸೆಕೆಂಡ್ ಮೌನವಾಗಿ ಇರೋದಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. Yes friends, back to our today's session. ನಮ್ಮ ಟಾಸ್ಕ್ ಅಲ್ಲೂ ಇರುವಂತ ಪ್ರಕಾರ ನಾವು ಓದುವುದು, ದಟ್ ಈಸ್ ರೀಡಿಂಗ್ ಬುಕ್ಸ್. ಡೈಲಿ ಒಂದು ಪುಸ್ತಕವನ್ನು ಓದೋದ್ರಿಂದ ನಮಗೆ ಎಷ್ಟೋ ನಾಲೆಜ್ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಆ ಬುಕ್ನ ಓದೋದಕ್ಕೆ ನಾನು ಈಗ ನಮ್ಮಲ್ಲಿರುವಂತ ಒಂದು ಫ್ರೆಂಡನ್ನ ಆನಂದವಲ್ಲಿ ಮೇಡಮ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. Thank you, ma'am. Thank you so much. Hi, friends. Very good morning to one and all here. Thanks a lot. Friends, myself, Anandavalli Sushilan. I was working in ISRO as a scientist and got retired in March 2023. I'm here in Modi Care because of Sandhya and Krishnamurthy, sir. Thank you so much, sir. So I'll be reading a book called The Secret of Leadership by Prakash Iyer. Okay. The road to success is never an easy one. There are several obstacles and you are bound to fall sooner or later. You will hit a roadblock. You will taste failure. But success lies in being able to get up every time you fall. That is a critical life skill that all successful people have internalized. Learning to win in life is quite like learning to ride a bicycle. When you start to ride, you might fall and get bruised. It doesn't matter, you need to get back up. You need to get back up and continue to ride. Fall more time, get back up again. That's all it takes. Learn to get back up every time you fall. So friends, this is every leadership, every leaders, endre ella leaders ide face ಮಾಡಿದ್ದಾರೆ. Without facing these failures, ಯಾರು ಅಪ್ಪ ಆಗಿಲ್ಲ, ಏನು ಮುಂದೆ ಬಂದಿಲ್ಲ. ಅಂದ್ರೆ ನಮ್ ಮುಂದೆ ರೋಡ್ ಬ್ಲಾಕ್ಸ್ ಇರುತ್ತೆ, ನಾವು ಬಿದ್ದೋಗುತ್ತೆ. ಒಂದ್ ಸೈಕಲ್ ರೈಡರ್ ಹೆಂಗೆ ಸೈಕಲ್ ಸ್ಟಡಿ ಲರ್ನ್ ಮಾಡ್ತೀರಾ, ಅದೇ ತರ ಎನಿ ಸಕ್ಸಸ್ಫುಲ್ ಪೀಪಲ್ ಕೂಡ ಈ ಅವರದ್ದು ಸಕ್ಸಸ್ ಅಚೀವ್ ಮಾಡಿದಾಗ ರೋಡ್ ಬ್ಲಾಕ್ಸ್ ಇತ್ತು, ಅವ್ರು ಬಿದ್ದಿದೆ. ಏನ್ ಮಾಡುತ್ತೆ ಅಂದ್ರೆ ಅವ್ರು ಬಿದ್ದೋದು ಇದಲ್ಲ, ಬಿದ್ದಿದಾಗ ಗೆಟ್ ಅಪ್ ಅಂಡ್ ರೈಡ್ ಅಗೈನ್. ಅದು ಅಂದ್ರೆ ನೀವ್ ಎದ್ದೇಳು, ಅದರಿಂದ ನೀವು ಮುಂದೆ ಬರಬೇಕು. ಇನ್ನೂ ಫೇಲ್ಯೂರ್ಸ್ ಬರುತ್ತೆ, ಮತ್ತೆ ಗೆಟ್ ಅಪ್ ಅಂಡ್ ಎದ್ದೇಳ್ಬಿಟ್ಟು ಮುಂದೆ ಹೋಗೋದು. ಅದೇ ಸ್ಕಿಲ್, ದಟ್ ಈಸ್ ದ ವೆರಿ ಮಚ್ ಸ್ಕಿಲ್ ರಿಕ್ವೈರ್ಡ್ ಫಾರ್ ಎ ಲೀಡರ್ಶಿಪ್.
ಒಬ್ರು ಲೀಡರ್ಗೆ ಬೇಕಾಗಿದ್ದು ಅದೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಸೊ ನೆಕ್ಸ್ಟ್ ನಮ್ಮ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ಇರುವಂತ ಬ್ಯಾಕ್ ಬೋನ್ ಆದ ಪ್ರಾಡಕ್ಟ್ಸ್ಗೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಕಲಿಯೋಣ. ಸುಶೀಲಾ ಮೇಡಮ್, ವೆಲ್ಕಮ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ಬೆಳಿಗಿನ ಶುಭೋದಯ. ನಾನು ಸುಶೀಲಾ ಪುರುಷೋತ್ತಮ್, ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ. ಹಾಗೂ ಈ ಒಂದು ಅವಕಾಶದಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿದ್ದೇನೆ. ಈ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಕೊಟ್ಟಂತ ಹಿತೈಷಿ ಹಾಗೂ ಗುರುಗಳಾಗಿರುವಂತಹ ಸಂಧ್ಯಾ ಮ್ಯಾಮ್ಗೆ ತಲೆಬಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್, ಅಂದ್ರೆ ನಾವು ನಮ್ಮ ಬೆನ್ನು ಪ್ರಾಡಕ್ಟೇ ನಮ್ಮ ಬೆನ್ನುಲುಬು. ಮೋದಿ ಕೇರ್ನ ಪ್ರಾಡಕ್ಟೇ ನಮ್ಮ ಬೆನ್ನುಲುಬು. ಅದರಲ್ಲಿ ಒಂದು ಒಳ್ಳೆಯ ಆಯುರ್ವೇದಿಕ ಆಗಿರುವಂತ ಒಂದು ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೇನೆ. ಅಮೃತ ಬಳ್ಳಿ ಸಾಕಷ್ಟು ಜನರಿಗೆ ತಿಳಿದಿರುವಂತದ್ದು, ಹಾಗೇನೆ ಅದು ಚಿರಪರಿಚಿತವಾಗಿರುವಂತದ್ದು. ಒಂದು ಆಯುರ್ವೇದ ಮೂಲಿಕಾ ಗಿಡವಾಗಿರುತ್ತದೆ ಇದು. ಇದು ನಮ್ಮ ಮೋದಿ ಕೇರ್ ಅಂದ್ರೆ ಆಯುರ್ವೇದ ಗಿಡದಿಂದ ಮಾಡಿರುವಂತದ್ದು. ಹಾಗೇನೆ ಇದು ಎಂತ ಹೇಳ್ಬೋದಂದ್ರೆ ಅಮೃತ ಆಫ್ ಆಯುರ್ವೇದ ಅಂತಲೇ ಸಹ ಕರೆಯಲ್ಪಡುತ್ತದೆ ಇದು. ಹಾಗೆ ನಮ್ಮ ಮೋದಿ ಕೇರ್ ನಲ್ಲಿ ಇದು ಗಿಲಾಯಿ ರೂಪದಲ್ಲಿ ನಮ್ಮ ಮೋದಿ ಕೇರ್ ನಲ್ಲಿ ಸಿಗುತ್ತದೆ. ಇದು ನಮ್ಮ ಗಿಲಾಯಿ ರೂಪದಲ್ಲಿ ಸಿಗುವಂತದ್ದು. ಇದನ್ನು ಗುಡಂಚಿ ಅಂತ ಸಹ ಕರೀತಾರೆ ಕನ್ನಡದಲ್ಲಿ ಅದನ್ನು. ಹಾಗೆ ಇದು ವಿಶೇಷವಾಗಿ ಇದನ್ನು ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜಿಸುವಲ್ಲಿ, ಹಾಗೆ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡುವಲ್ಲಿ ಇದು ತುಂಬಾ ಸಹಕಾರಿಯಾಗಿರುತ್ತದೆ. ಮತ್ತೆ ಕೆಲವೊಮ್ಮೆ ಯಾರಿಗೆ ಅದು ಜ್ವರ ಬಂದಾಗ, ಜ್ವರದಲ್ಲಿ ಬಳಲುತ್ತಿದ್ದವರಿಗೆ ಈ ಒಂದು ಟ್ಯಾಬ್ಲೆಟ್ ಅನ್ನು ತಿಂದ್ರೆ ಜ್ವರ ಕಮ್ಮಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಹಾಗೆ ನಮ್ಮ ಬಾಡಿಯಲ್ಲಿರುವ ಸೋಂಕುಗಳನ್ನು ಇದು ನಿವಾರಣೆ ಮಾಡುತ್ತದೆ. ಹಾಗೂ ರಕ್ತಹೀನತೆಯನ್ನು ಸುಧಾರಿಸುತ್ತಾ, ಅಲ್ಲದೆ ನಮ್ಮ ಬಾಡಿಯಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಮತ್ತೆ ಕೆಲವೊಂದು ಈ ಗಿಲಾಯಿ ನಮ್ಮ ಮೋದಿ ಕೇರ್ ನಲ್ಲಿ ಅಲ್ಲದೆ ಸಾಕಷ್ಟು ಶ್ವಾಸಕೋಶಗಳಲ್ಲಿರುವಂತ ಯಾವುದೇ ಒಂದು ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಆಮೇಲೆ ಇದು ನಮ್ಮ ಬಾಡಿಯಲ್ಲಿ ಲಂಗ್ಸ್ ಅಂದ್ರೆ ಯಾವುದು ಲಿವರ್ ಆಗಲಿ ಮತ್ತೆ ಇಲ್ಲದಿದ್ದರೆ ಕೆಲವು ಅಂಗಾಂಗಗಳಿಗೆ ಇದು ಸಹಕಾರಿಯಾಗುತ್ತದೆ ಅಂತ ಹೇಳಲಿಕ್ಕೆ. ಈಗಂತೂ ಮಳೆಗಾಲದಲ್ಲಿ ನಮಗಂತೂ ಜ್ವರಗಳು ಬಂದೇ ಬರುತ್ತದೆ. ವೆದರ್ ಚೇಂಜ್ ಆಗುವಾಗ ನಮಗೆ ಜ್ವರ ಬರುತ್ತದೆ. ಆವಾಗ ನಮಗೆ ಡಾಕ್ಟರ್ ಸಹಾಯ ಇಲ್ಲದೆ ಈ ಒಂದು ಗಿಲಾಯಿಯನ್ನು ನಾವು ತಗೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇದು ಅಷ್ಟು ಒಳ್ಳೆಯ ಪ್ರಯೋಜನಕಾರಿಯಾಗಿದೆ. ಈಗ ನಮಗೆ ಜ್ವರ ಬರುವಾಗ ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ, ಅದು ಸಹ ಕಮ್ಮಿ ಮಾಡ್ತದೆ ಈ ಒಂದು ಗಿಲಾಯಿ. ಅದು ಟ್ಯಾಬ್ಲೆಟ್ ರೂಪದಲ್ಲಿ ಇರ್ತದೆ. ಅಮೃತ ಬಳ್ಳಿಯಿಂದ ಮಾಡಿರುವಂತದ್ದಾಗಿರೋದು. ನಾವು ಅಮೃತ ಬಳ್ಳಿ ಕಷಾಯವನ್ನು ಹೇಗೂ ಮಾಡ್ತೇವಲ್ಲ, ಅದರ ಬದಲಾಗಿ ನಾವು ಈ ಒಂದು ಟ್ಯಾಬ್ಲೆಟ್ ಅನ್ನು ದಿನಕ್ಕೆ 1 ಅಥವಾ 2 ತಕೊಳ್ಬಹುದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಬೇಗ ಜ್ವರ ಸಹ ಕಮ್ಮಿ ಆಗ್ತದೆ, ಮತ್ತೆ ನಿಮ್ಮ ಶೀತ ನೆಗಡಿ ಕಫ ಕಟ್ಟಿದ್ರು ಕೂಡ ಅದು ಕಮ್ಮಿ ಆಗ್ತದೆ. ಆಮೇಲೆ ಡಯಾಬಿಟಿಸ್ ನವರಿಗೆ ಸಹ ಇದನ್ನು ತಕೊಳ್ಬಹುದು. ಥ್ಯಾಂಕ್ ಯು. ಇದು ಆಂಟಿ ವೈರಲ್ ಆಗಿರ್ತದೆ, ಆಂಟಿ ಆಕ್ಸಿಡೆಂಟ್, ಹಾಗೆ ಆಂಟಿ ಡಯಾಬಿಟಿಸ್ ಕೂಡ ಕಮ್ಮಿ ಆಗುವಂತದ ಒಂದು ಟ್ಯಾಬ್ಲೆಟ್ ಆಗಿರ್ತದೆ. ಥ್ಯಾಂಕ್ ಯು ಮ್ಯಾಮ್, ನನಗೆ ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ. ಹಾಗೂ ನನಗೆ ಎಲ್ಲಾ ಲೀಡರ್ಸ್ನವರಿಗೆ ಹಾಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ನೆಕ್ಸ್ಟ್ ನಮ್ಮ ದಿನನಿತ್ಯ ಟಾಸ್ಕಿನ ಬಗ್ಗೆ ನಾವು ಖಂಡಿತ ನಾಗರತ್ನ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡೋಣ. ಎಸ್ ಮ್ಯಾಮ್. ಎಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗರತ್ನ. ನಾನು ಎಲ್ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶದಲ್ಲಿದ್ದೀನಿ. ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೇನೆ ನಾವು ಇಷ್ಟು ದಿವಸ ನಮ್ಮ ಹೆಲ್ತ್ ಟಾಸ್ಕ್ ಅನ್ನ ನಾವು ಕಂಪ್ಲೀಟ್ ಮಾಡಿದೀವಿ, ಹಾಗೆ ಅದನ್ನ ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಾವು ಹೆಲ್ತ್ ಟಾಸ್ಕ್ ಆದ ನಂತರ ಎಲ್ಲರೂ ಕೂಡ ನಾವು ಒಂದು ಬಿಸ್ನೆಸ್ ಟಾಸ್ಕ್ ಅನ್ನ ನಾವು ತಿಳ್ಕೊಳ್ಳೋಣ. ಫಸ್ಟ್ ಬಿಸ್ನೆಸ್ ಟಾಸ್ಕ್ ಅಲ್ಲಿ ನಮ್ಗೆ ಫಸ್ಟ್ ಬೇಕಾಗಿರೋದು ಕನಸನ್ನ ಯಾರೆಲ್ಲ ಲೀಸ್ಟ್ ಮಾಡ್ಬೇಕು ಅಂತ ಮೊದಲೇ ಹೇಳಿದ್ದಾರೆ. ಎಲ್ಲರೂ ಅದನ್ನ ಮಾಡೋಣ. ಅದೇ ರೀತಿ ನಾವು ಮೆಮೊರಿ ಜಾಗರ್ ಮಾಡುವಂತದ್ದು. ಯಾಕಂದ್ರೆ ಕನಸನ್ನ ನೆರವೇರಿಸ್ಕೋಬೇಕಂದ್ರೆ ಇಲ್ಲಿ ಜನಗಳ ಬಿಸ್ನೆಸ್ ಆಗಿರೋದ್ರಿಂದ ಕನಸನ್ನ ನೆರವೇರಿಸೋಕೆ ಮೆಮೊರಿ ಜಾಗರಣ ಮಾಡ್ಬೇಕು. ಅಂದ್ರೆ ಎಲ್ಲರ ಹೆಸರುಗಳನ್ನ ಪಟ್ಟಿ ಮಾಡುವಂತದ್ದು. ಅದೇ ರೀತಿ ನಾವು ನಮ್ಮ ಮನೇಲಿ ದಿನನಿತ್ಯ ಬಳಸುವಂತ ಪ್ರಾಡಕ್ಟ್, ಯಾಕಂದ್ರೆ ನಾವು ಮೋದಿ ಕೇರಲ್ಲಿ ಏನೆಲ್ಲ ಪ್ರಾಡಕ್ಟ್ ನ ಬಳಸ್ತಿದ್ವಿ ಅದನ್ನ ಒಂದು ಲೀಸ್ಟ್ ಮಾಡುವಂಥದ್ದು. ಏನೆಲ್ಲ ದಿನನಿತ್ಯ ಯಾವ್ದೆಲ್ಲ ತಗೋದಿದೆ ನಮ್ಮ ಮನೇಲಿ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಇದು ಮಾಡ್ತಾ ಹೋದಾಗ ನಾವು ಬಿಸ್ನೆಸ್ ಮಾಡೋದಕ್ಕೆ ಮುಂದುವರಿಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ.
ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಹಾಗೆ ನೀವು Thank ಅವಕಾಶ you. ಕೊಟ್ಟ ಜಯಶ್ರೀ ಮೇಡಮ್ಗೂ Thank ಈ ಒಂದು you. ಪ್ಲಾಟ್ಫಾರ್ಮ್ ರೆಡಿ ಮಾಡಿರುವಂತ ನಮ್ಮ ಸಂಜಯ್ ಕೃಷ್ಣಮೂರ್ತಿ ಅವರಿಗೂ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. Thank you, ma'am. Thank you. ಸೊ ಈಗ ನಿನ್ನೆವರೆಗೂ ನಾವು ಬೇಸಿಕ್ ಕೋರ್ಸ್ ಅಲ್ಲಿ ಪವರ್ ಆಫ್ MLM ಆಗಿರ್ಬೋದು, ಮತ್ತೆ ನಮ್ಮ ಮೆಂಟಾಲಿಟಿ ಯಾವ ಥರ ಇರಬೇಕು, ಆ್ಯಂಡ್ ಮನಿ ಮ್ಯಾಜಿಕ್ ಆಗಿರಲಿ, ಮತ್ತೆ ಮೆಮರಿ ಜಾಗರ್ ಬಗ್ಗೆ, ಪ್ರೆಸೆಂಟೇಷನ್ ಹೇಗೆ ಮಾಡೋದು, ಮತ್ತೆ ಪ್ರಾಡಕ್ಟ್ಸ್ ಬಗ್ಗೆ ನಾವು ಎಲ್ಲ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಬಗ್ಗೆನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ತಿಳಿದಿದ್ದೀವಿ, ಹೌದಲ್ವಾ? ಸೊ ಇದೆಲ್ಲ ಮಾಡಬೇಕು ಅಂತ ಇದ್ರೆ ನಮ್ಮಲ್ಲಿ ಒಂದು ಸಿಸ್ಟಮ್ ಅಂತ ಒಂದಿದೆ. ಓಕೆ, ಆ ಸಿಸ್ಟಮ್ ಬಗ್ಗೆ ಖಂಡಿತ ಇವತ್ತು ನಾವು ನೋಡೋಣ. ಕೃಷ್ಣಪ್ಪ ಸರ್ ವಿತ್ ಶೇರಿಂಗ್ ಅಂಡ್ ವೆಲ್ಕಮಿಂಗ್ ಟು ತಾರಾ ಮೇಡಮ್ಸ್ ಪ್ರೋಗ್ರಾಮ್. ಮೇಡಮ್, ಅದು ನಿಮ್ಗೆ ಓಪನ್ ಆಗ್ತಾ ಇಲ್ಲ ಇದರಲ್ಲಿ. ಓಕೆ ಓಕೆ ಟೆಲಿಗ್ರಾಫ್ ಇದ್ರಲ್ಲಿ ಓಪನ್ ಆಗ್ತಾ ಇಲ್ಲ, ಸರಿ, ಸ್ಕ್ರೀನ್ ನಾನು ಬರ್ತಾ ಇಲ್ಲ, ಮಾಡ್ತೀನಿ ಬಿಡಿ. ಸ್ಕ್ರೀನ್ ಬರ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಟ್ರೈ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಸೊ ಮೋದಿ ಕೇರ್ ಬೇಸಿಕ್ ಕೋರ್ಸ್ 8 ಚಾಪ್ಟರ್ ನ ಕಂಪ್ಲೀಟ್ ಮಾಡಿ ಇವತ್ತು 9ನೇ ಚಾಪ್ಟರ್ಗೆ ಬಂದಿದ್ದೀವಿ. ಸೊ ಚಾಪ್ಟರ್ 9, ಚಾಪ್ಟರ್ 8 ಬಗ್ಗೆ ಒಂಚೂರು ಹೇಳೋದಾದ್ರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹೆಲ್ತ್, ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಸ್ ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಡೀಪ್ ಆಗಿ ಕಂಪ್ಲೀಟ್ಲಿ ಇನ್ಫಾರ್ಮೇಶನ್ ನ ನಾವು ಹೆಲ್ತ್ ವರ್ಕ್ಶಾಪ್ ಅಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ನಿಮ್ಗೆ ಅಡ್ವಾನ್ಸ್ ಕ್ಲಾಸ್ ಗಳಲ್ಲಿ ಸಿಗುತ್ತೆ. ಸೊ ಇವತ್ತು ನಾವು ಚಾಪ್ಟರ್ 9ಗೆ ಹೋಗೋಣ. ಅಂಡ್ ಏನು ಚಾಪ್ಟರ್ 9 ಅಲ್ಲಿ ಏನಿದೆ, ಅಂಡ್ ಈ ಚಾಪ್ಟರ್ ಇಂಟ್ರೊಡಕ್ಷನ್ ನಾನು ಕೊಡೋದಾದ್ರೆ, ಮೊದಲನೇದಾಗಿ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಮೇಜರ್ ಆಗಿ ಹೊಸದಾಗಿ ಬಂದಿರುವಂತ ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಬೇಕಾಗಿರುವಂತದ್ದನ್ನ ಇವತ್ತು ನಾವು ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಸೊ ಏನಿದು ಅಂತ ನೋಡೋದಾದ್ರೆ, ಪ್ರತಿ ಒಂದು ಪ್ಲೇಸ್ ಅಲ್ಲೂ ಕೂಡ, ಆಫೀಸಲ್ಲಿ ಆಗಿರ್ಬೋದು, ಯಾವುದೇ ಕಂಪನಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಇವತ್ತು ಪ್ರತಿ ಕಡೆನೂ ಕೂಡ ಒಂದೊಂದು ಪ್ಲೇಸ್ಗೆ ಅದರದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಕರೆಕ್ಟ್ ಅಲ್ವಾ? ಅದನ್ನ ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೆ ನಮಗೆ ಎಫೆಕ್ಟ್ ಆಗುತ್ತೆ ಅಲ್ವಾ? ಸೊ ಎಕ್ಸಾಂಪಲ್ ಏನೇನು ಅಂತ ನಾವು ನೋಡ್ತಾ ಹೋಗೋಣ. ಬಟ್ ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಕೆಲವೊಂದು ನಾವು ಫಾಲೋ ಮಾಡ್ಲೇಬೇಕಾಗಿರುವಂತದ್ದು ಇದೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಸ್ಟಮ್ ಟ್ರೈನಿಂಗ್ ಅಂತ ಕರಿತೀವಿ. ಸೊ ನಿಮ್ಮೆಲ್ರಿಗೂ ಕೂಡ 9th ಚಾಪ್ಟರ್ ಸಿಸ್ಟಮ್ ಟ್ರೈನಿಂಗ್ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ತಿಳ್ಕೊಳ್ತಾ ಹೋಗೋಣ, ಸಿಸ್ಟಮ್ ಟ್ರೈನಿಂಗ್ ಅಂದ್ರೆ ಏನು, ಸಿಸ್ಟಮ್ ಅಂದ್ರೆ ಏನು. ನನ್ನ ಈ ಒಂದು ಬಿಸ್ನೆಸ್ ಅಲ್ಲಿ ಹೊಸದಾಗಿ ಬಂದಿರೋ ವ್ಯಕ್ತಿ ಮೊದಲು ತಿಳ್ಕೊಬೇಕಾಗಿರುವಂತದ್ದು, ನೀವು ಚಾಪ್ಟರ್ 1 ಇಂದನೂ ನೋಡ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ, ಆದ್ರೆ ಅವೆಲ್ಲವೂ ಕೂಡ ಒಂದು ಟ್ರ್ಯಾಕ್ ಅಲ್ಲಿ ಇರಬೇಕು. ನೀವು ಕಲ್ತಿರೋ ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಅದನ್ನ ನೀವು ಅಳವಡಿಸ್ಕೊಂಡು ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಅಂದ್ರೆ, ಬಿಸ್ನೆಸ್ ಅಲ್ಲಿ ನೀವು ಬೆಳಿಬೇಕು ಅಂತ ಅಂದ್ರೆ ನೀವು ಫಾಲೋ ಮಾಡ್ಬೇಕಾಗಿರುವಂತದನ್ನ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈಗ ನಾವು ಸಿಸ್ಟಮ್ ಅಂದ್ರೆ ಏನು, ಯಾಕೆ ಬೇಕು, ಹೇಗೆ ಇದನ್ನ ಫಾಲೋ ಮಾಡ್ಬೇಕು, ಏನೇನಿದೆ ನಮ್ಮ ಸಿಸ್ಟಮ್ ಅಲ್ಲಿ ಅನ್ನೋದನ್ನ ನೋಡೋಣ. ಓಕೆ, ಸೊ ಫಸ್ಟ್ ಸಿಸ್ಟಮ್ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳೋದಾದ್ರೆ, ಇವತ್ತು ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಇದೆ, ಕರೆಕ್ಟಾ? ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಯಾಕಿದೆ? ಸೊ ಗ್ರೀನ್ ಬಂದ್ರೆ ಮೂವ್ ಮಾಡ್ಬೇಕು, ಅಂಡ್ ರೆಡ್ ಬಂದ್ರೆ ಸ್ಟಾಪ್ ಮಾಡ್ಬೇಕು, ಎಲ್ಲೋ ರೆಡಿ ಆಗ್ಬೇಕು ಅಂತ ಇದೆ, ಕರೆಕ್ಟಾ? ಸೊ ಹಾಗೇನೆ ಪ್ರತಿ ಕಡೆನೂ ಕೂಡ ಸಿಸ್ಟಮ್ ಅಂತ ಇರುತ್ತೆ. ಸೊ ಟ್ರಾಫಿಕ್ ಅಲ್ಲಿ ಸಿಸ್ಟಮ್ ಅನ್ನೋದನ್ನ ಯಾಕೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಅಗೇನ್ ರೈಲ್ವೆ ಟ್ರ್ಯಾಕ್ ಅಂತ ನಾವು ತಗೊಳ್ಳೋದಾದ್ರೆ, ಟ್ರೈನಿಗೆ ಟ್ರ್ಯಾಕ್ ಏನಕ್ಕಿದೆ, ರೋಡಲ್ಲೇ ಹೋಗ್ಬೋದಲ್ವಾ, ಬಟ್ ಸ್ಟಿಲ್ ಟ್ರ್ಯಾಕ್ ಯಾಕೆ ಮಾಡಿದ್ದಾರೆ? ಒಂದು ಟ್ರಾಫಿಕ್ ಅಲ್ಲಿ ನಮಗೆ ಸಿಗ್ನಲ್ ಅನ್ನೋದನ್ನ ಒಂದ್ ಸಿಸ್ಟಮ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ರೀತಿ ಟ್ರೈನಿಗೆ ಟ್ರ್ಯಾಕ್ ಅಂತ ಒಂದನ್ನ ಕೊಟ್ಟಿದ್ದಾರೆ. ಇನ್ನ ಬಸ್ ಸ್ಟಾಪ್ ಅಂತ ಯಾಕೆ ಮಾಡಿದ್ದಾರೆ? ಬಸ್ಗಳು ಎಲ್ ಬೇಕಲ್ಲಿ ನಿಲ್ಲಿಸಬಹುದಲ್ವಾ, ಅವ್ರಿಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೆ ಅಲ್ಲಿ ನಿಲ್ಲಿಸಬಹುದು, ಕರೆಕ್ಟ್ ಅಲ್ವಾ? ಸೊ ಬಸ್ಗೆ ಯಾಕೆ ಬಸ್ ಸ್ಟಾಪ್ ಅಂತ ಕೂಡ ಮಾಡಿದ್ದಾರೆ ಅಂತ ಅಂದ್ರೆ, ಇವೆಲ್ಲವೂ ಒಂದು ಸಿಸ್ಟಮ್. ಅಂದ್ರೆ ಆ ಒಂದು ಏನ್ ಕೆಲಸ ಇರುತ್ತೆ, ಆ ಕೆಲಸಗಳು ನೀಟಾಗಿ ನಡಿಬೇಕು ಅಂದ್ರೆ ಕೆಲವು ಸಿಸ್ಟಮ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಹಾಗೇನೆ ಟ್ರಾಫಿಕ್, ಟ್ರೈನು, ಬಸ್ಸು ಇವೆಲ್ಲದಕ್ಕೂ ಕೂಡ ಸಿಸ್ಟಮ್ ಅನ್ನೋದನ್ನ ಹಾಕಿದ್ದಾರೆ. ಈಗ ನಾವು ನೋಡೋಣ, ಟ್ರಾಫಿಕ್ ನಲ್ಲಿ ಸಿಗ್ನಲ್ ಒಂದು ಸಿಸ್ಟಮ್. ಸೊ ಇಲ್ಲಿ ನಾನೇನಾದ್ರೂ ಸಿಸ್ಟಮ್ ನ ಸರಿಯಾಗಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ,
ಸಿಗ್ನಲ್ ನ ನಾನೇನಾದ್ರೂ ಕರೆಕ್ಟ್ ಆಗಿ ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಎಕ್ಸಾಂಪಲ್ ಆಕ್ಸಿಡೆಂಟ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಂದ್ರೆ ರೆಡ್ ಬಂದಾಗ ನಾನು ನಿಲ್ಸದ್ ಬಿಟ್ಟು ಸ್ಪೀಡ್ ಆಗಿ ಹೋಗ್ಬಿಟ್ರೆ ಏನಾಗುತ್ತೆ? ನೀವು ನೋಡಿರ್ತೀರಾ ಇವತ್ತು ಏನೇನೆಲ್ಲ ಡ್ಯಾಮೇಜ್ ಆಗಿದೆ. ಒಂದು ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಅಂತಂದ್ರೆ ಏನೋ ನಮ್ಮ ಲಕ್ ಚೆನ್ನಾಗಿದ್ರೆ ಫೈನ್ ಮಾತ್ರ ಕಟ್ಬೋದು, ಕರೆಕ್ಟಾ? ಒಟ್ನಲ್ಲಿ ನಮಗೆ ಎಫೆಕ್ಟ್ ಆಗುತ್ತೆ. ಏನನ್ನ ಮಾಡಿದ್ದಕ್ಕೆ ಈ ಎಫೆಕ್ಟ್ ಆಯ್ತು? ಸಿಸ್ಟಮ್ ನ ಬ್ರೇಕ್ ಮಾಡಿದ್ದಕ್ಕೆ, ಅಂದ್ರೆ ಟ್ರಾಫಿಕ್ ರೂಲ್ಸ್ ನ ನಾನು ಬ್ರೇಕ್ ಮಾಡಿದ್ದಕ್ಕೆ. ಸೊ ನನಗೂ ತೊಂದರೆ ಆಗುತ್ತೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಬರೀ ಆ ಸಿಸ್ಟಮ್ ನ ಬ್ರೇಕ್ ಮಾಡೋದ್ರಿಂದ ನನಗ್ ಮಾತ್ರ ತೊಂದರೆ ಆಗುತ್ತಾ? ಇಲ್ಲ, ಅಲ್ಲಿರುವಂತಹ ಎಷ್ಟೋ ಜನಕ್ಕೆ ಅದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಸಿಸ್ಟಮ್ ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಆಕ್ಸಿಡೆಂಟ್ಸ್ ಆಗುತ್ತೆ. ಅದೇ ರೀತಿ ನಮ್ಮ ಬಿಸ್ನೆಸ್ ನಲ್ಲೂ ಒಂದು ಸಿಸ್ಟಮ್ ಇದೆ. ಹೇಗೆ ಅಲ್ಲಿ ನಾವು ರೂಲ್ಸ್ ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ತೊಂದರೆ ಆಗುತ್ತೆ, ನಮ್ ಜೊತೆಗೆ ಬರೋರ್ಗೆ ತೊಂದರೆ ಆಗುತ್ತೆ, ಇರೋರ್ಗೆ ತೊಂದರೆ ಆಗುತ್ತೆ, ಅದೇ ರೀತಿ ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ಒಂದು ಸಿಸ್ಟಮ್ ಇದೆ. ಸೊ ಈ ಸಿಸ್ಟಮ್ ನ ನಾನ್ ಸರಿಯಾಗಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ನನಗೂ ಮತ್ತೆ ನಮ್ಮ ಟೀಮಿಗೂ ತೊಂದರೆ ಆಗುತ್ತೆ. ಹೇಗೆ? ಹಾಗಿದ್ರೆ ಏನಿದೆ ಇದ್ರಲ್ಲಿ ಅಂತ ನಾವು ನೋಡೋಣ. ಸೊ ಈಗ ನೀವೇ ಯೋಚನೆ ಮಾಡಿ, ಈಗ ನೀವು ಹೊಸದಾಗಿ ಬಂದಿದ್ದೀರಾ, ಕರೆಕ್ಟಾ? ನಿಮ್ಗೆ ಇನ್ನೂ ಸಿಸ್ಟಮ್ ಅಂದ್ರೆ ಏನಂತ ಗೊತ್ತಿರಲ್ಲ. ಈಗ ನಾವೇನ್ ಹೇಳ್ತಾ ಹೋಗ್ತೀವಿ ಒಂದೊಂದೇ ಪಾಯಿಂಟ್ ನ ನೀವು ನೋಟ್ ಮಾಡ್ಕೋಬಹುದು ಅಂಡ್ ತಿಳ್ಕೋಬಹುದು. ಇದನ್ನ ಲೈಫ್ ಟೈಮ್ ಫಾಲೋ ಮಾಡ್ಬೇಕಾಗತ್ತೆ, ಒಂದಿನ 2 ದಿನ ಅಂತ ಅಲ್ಲ, ಲೈಫ್ ಟೈಮ್ ನಾನು ಇದನ್ನ ಫಾಲೋ ಮಾಡ್ಬೇಕು. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ನಾನು ಲೈಫ್ ಟೈಮ್ ಇರ್ಬೇಕಲ್ವಾ? ಅಂಡ್ ಬೆಳಿಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನಾನು ಫಾಲೋ ಮಾಡ್ಬೇಕು. ಎಗೇನ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಎಲ್ರು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡಿ ಇದನ್ನ. ಟ್ರಾಫಿಕ್ ಅಲ್ಲಿ ಬ್ರೇಕ್ ಆದ್ರೆ ಹೇಗೆ ನಮ್ಗೆ ಆಕ್ಸಿಡೆಂಟ್ಸ್ ಮತ್ತೆ ತೊಂದರೆಗಳಾಗುತ್ತೋ ಹಾಗೆ ಬಿಸ್ನೆಸ್ ಅಲ್ಲೂ ಕೂಡ ನಾವೇನಾದ್ರೂ ನಮ್ಮ ಸಿಸ್ಟಮ್ ನ ಬ್ರೇಕ್ ಮಾಡಿದ್ರೆ ಖಂಡಿತ ತೊಂದರೆಗಳು ಆಗುತ್ತೆ. ಸೊ ಹಾಗಿದ್ರೆ ಮೊದಲನೇ ಸಿಸ್ಟಮ್ ಏನು, ಮೊದಲನೇ ಪಾಯಿಂಟ್ ಏನು ಅಂತ ನೋಡೋದಾದ್ರೆ ಅಪ್ಲೈನ್ ಸಪೋರ್ಟ್ ಚಾಟ್ ಅಂತ. ಅಪ್ಲೈನ್ ಸಪೋರ್ಟ್ ಚಾಟ್ ಅನ್ನೋದು ಕೂಡ ಒಂದು ಸಿಸ್ಟಮ್. ಸೊ ಅಪ್ಲೈನ್ ಸಪೋರ್ಟ್ ಚಾಟ್ ಅಂದ್ರೆ ಏನು ಅನ್ನೋದನ್ನ ನಾವಿವಾಗ ನೋಡ್ತಾ ಹೋಗೋಣ. ಓಕೆ, ಸೊ ಅಪ್ಲೈನ್ ಸಪೋರ್ಟ್ ಚಾಟ್ ಅಂತ ಅಂದ್ರೆ ಮೇಜರ್ ಆಗಿ ನಮಗೆ ಇಲ್ಲಿ ಒಬ್ರು ಪರ್ಚೇಸ್ ಇರ್ತಾರೆ, ಕರೆಕ್ಟಾ? ನಾವೇ ಡೈರೆಕ್ಟ್ ಆಗಿ ಬಂದ್ಬಿಟ್ವಾ? ಇಲ್ಲ, ನಮಗೆ ಯಾರೋ ಒಬ್ರು ನಮ್ಮ ಬಿಸ್ನೆಸ್ ಗೆ ಪರ್ಚೇಸ್ ಇರ್ತಾರೆ. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ನಮಗೆ ದಾರಿ ತೋರಿಸೋರು, ನಮ್ಗಿಂತ 1 hour ಮುಂಚೆ ಜಾಯ್ನ್ ಆಗಿರ್ಬೋದು ಅವರು, ಬಟ್ ನನ್ನನ್ನ ಈ ಬಿಸ್ನೆಸ್ ಗೆ ಪರಿಚಯಿಸಿದವರು, ನನಗೆ ಈ ಬಿಸ್ನೆಸ್ ಅಲ್ಲಿ ಎಜುಕೇಶನ್ ಮೂಲಕ ದಾರಿ ತೋರಿಸೋ ಅಂತವ್ರನ್ನ ನಾವು ಅಪ್ಲೈನ್ ಅಂತ ಕರಿತೀವಿ. ಬರೀ ಅವ್ರೊಬ್ಬರನ್ನೇ ಅಪ್ಲೈನ್ ಅಂತ ಕರಿಯಲ್ಲ, ಅವ್ರನ್ನ ಪರಿಚಯಿಸಿರೋರು ಪ್ರತಿಯೊಬ್ರು ಕೂಡ. ನಾವ್ ಹಂಗ್ ನೋಡಕ್ ಹೋದ್ರೆ ಈಗ ನನಗೆ ಇಂಟ್ರಡ್ಯೂಸ್ ಮಾಡಿರೋರು ಅಪ್ಲೈನ್ ಆಗ್ತಾರೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿರೋರು ಅಪ್ಲೈನ್ ಆಗ್ತಾರೆ, ಅವ್ರನ್ನ ಇಂಟ್ರಡ್ಯೂಸ್ ಮಾಡಿರೋರು ಅಪ್ಲೈನ್ ಆಗ್ತಾರೆ. ಈ ರೀತಿ ಯಾರೆಲ್ಲ ಈ ಒಂದು ಬಿಸ್ನೆಸ್ ಗೆ ಪರಿಚಯ ಮಾಡಿರ್ತಾರೆ, ಅವ್ರ ಮೂಲಕ ಬಂದಿರ್ತಾರೆ, ಅವರೆಲ್ಲರೂ ಕೂಡ ಅಪ್ಲೈನ್ ಆಗ್ತಾರೆ. ಅಪ್ಲೈನ್ ಅಂದ್ರೆ ನಮ್ಮನ್ನ ಪರಿಚಯಿಸಿದವರು ಮತ್ತೆ ಅವ್ರುಗಳನ್ನ ಕೂಡ ಪರಿಚಯಿಸಿದವ್ರನ್ನ ನಾವು ಅಪ್ಲೈನ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಇಲ್ಲಿ ಅಪ್ಲೈನ್ ಸಪೋರ್ಟ್ ಚಾಟ್ ಅಂದ್ರೆ ಏನು ಅನ್ನೋದಾದ್ರೆ ಇವರೆಲ್ಲರ ಹೆಸರುಗಳು ಮತ್ತೆ ಮಾಹಿತಿಗಳನ್ನ ಇಟ್ಕೊಂಡಿರೋದನ್ನ ನಾವು ಅಪ್ಲೈನ್ ಸಪೋರ್ಟ್ ಚಾಟ್ ಅಂತ ಕರಿತೀವಿ. ಓಕೆ, ಅಂದ್ರೆ ಈಗ ನನಗೆ ಇಂಟ್ರಡ್ಯೂಸ್ ಮಾಡಿರೋರು ಒಬ್ರು, ಅವರ ಹೆಸರು, ಅವರ ಅಡ್ರೆಸ್ ಇವೆಲ್ಲವೂ ನನ್ನ ಹತ್ರ ಇರ್ಬೇಕು. ಅದೇ ತರ ಅವ್ರನ್ನ ಯಾರು ಪರಿಚಯಿಸಿದ್ದಾರೆ ಅವರ ಹೆಸರು, ಅವ್ರ ಅಡ್ರೆಸ್ ಎಲ್ಲಾನು ನನ್ನ ಹತ್ರ ಇರ್ಬೇಕು. ಯಾಕೆ ಇದೆಲ್ಲ ಮಾಡ್ಬೇಕು? ನನಗೆ ಪರಿಚಯಿಸಿದವರು ಇದ್ರೆ ಸಾಕಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಅದಕ್ಕೆ ಹೇಳಿದ್ರು ಸಿಸ್ಟಮ್ ಅಂತ. ಸೊ ನಾವ್ ಇದನ್ನ ಪೂರ್ತಿಯಾಗಿ ತಿಳ್ಕೊಬೇಕಾಗುತ್ತೆ. ಯಾಕೆ ಮಾಡ್ಬೇಕು ಅಂತ ಬಂದಾಗ, ಬಿಸ್ನೆಸ್ ಅಲ್ಲಿ ನಾನ್ ಬೆಳೆಯೋಕೆ ನಂಗೆ ಅಪ್ಲೈನ್ ಅನ್ನೋದು ಸಪೋರ್ಟ್ ತುಂಬಾನೇ ಅವಶ್ಯಕತೆ ಇರುತ್ತೆ. ಅಂದ್ರೆ ನನಗೆ ಇಲ್ಲಿ ಬಂದ ತಕ್ಷಣ ಇವತ್ತು ಎಷ್ಟೊಂದು ನಾವ್ ಅನ್ಕೋತೀವಿ, ಇವರೇ ನಮ್ಗೆ ತಿಳಿಸ್ಬೇಕಾ? ಎಷ್ಟೊಂದು ಆನ್ಲೈನ್ ಅಲ್ಲಿ ಎಜುಕೇಶನ್ ಸಿಗುತ್ತೆ, ಯೂಟ್ಯೂಬ್ ಇದೆ, ಎಲ್ಲಾನು ಇದೆ, ಕರೆಕ್ಟ್. ಆದ್ರೆ ಪ್ರಾಪರ್ ಆಗಿ ಹೋಗೋದಕ್ಕೆ ಅಪ್ಲೈನ್ ನಮಗ್ ಬೇಕೇ ಬೇಕಾಗ್ತಾರೆ. ನಾವ್ ಅನ್ಕೊಂತೀವಿ ನಮ್ಗೆ ಬೇರೆ ಕಡೆ ಎಲ್ಲ ನಾಲೆಜ್ ತಗೊಂಡು ನಾವು ಬೆಳಿಬಹುದು ಅಂತ, ಬಟ್ ಸ್ಟಿಲ್ ಒಬ್ರು ನಮ್ಮನ್ನ ಗೈಡ್ ಮಾಡೋರು, ಎಕ್ಸ್ಪೀರಿಯನ್ಸ್ ಇರೋರು ಬೇಕಾಗ್ತಾರೆ. ಸೊ ಹಾಗಾಗಿ ನಮ್ಗೆ ಅಪ್ಲೈನ್ ಸಪೋರ್ಟ್ ಚಾಟ್ ತುಂಬಾನೇ ಅವಶ್ಯಕತೆ ಇದೆ. ಅಂಡ್ ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋದಾಗ ಏನಾಗುತ್ತೆ, ನಮ್ಗೆ ದಾರಿ ಸುಲಭ ಆಗುತ್ತೆ. ಈಗ ನಾನೇ ದಾರಿನ ಹುಡ್ಕೊಂಡು ಹೋಗೋದು ಕಷ್ಟ ಆಗ್ಬೋದು, ಕರೆಕ್ಟಾ? ಯಾವ್ದೋ ಒಂದು ದಾರಿ ಇನ್ನು ಕ್ರಿಯೇಟೇ ಆಗಿಲ್ಲ ಅಂದ್ರೆ ಹುಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಬಟ್ ನನಗೆ ಅಪ್ಲೈನ್ ಆಲ್ರೆಡಿ ಆ ದಾರಿಲಿ ಹೋಗ್ತಿರ್ತಾರೆ ಅಂದ್ರೆ ನನಗೆ ಈಸಿ ಆಗುತ್ತೆ ಆ ದಾರಿ. ಸೊ ಅದೇ ತರಾನೇ ಅಪ್ಲೈನ್ ಸಪೋರ್ಟ್ ಚಾಟ್ ಇದ್ದಾಗ ನಮಗೆ ನಮ್ಮ ಸಕ್ಸಸ್ ಜರ್ನಿ ಏನಿದೆ ಅದು ಸುಲಭ ಆಗುತ್ತೆ. ಓಕೆ, ಅಪ್ಲೈನ್ ಸಪೋರ್ಟ್ ಚಾಟ್ ಅಂದ್ರೆ ನನ್ನನ್ನ ಪರಿಚಯಿಸಿದವರು ಪ್ಲಸ್ ಅವ್ರನ್ನೆಲ್ಲ ಪರಿಚಯಿಸಿರೋರ ಹೆಸರುಗಳು ಮತ್ತೆ ಅಡ್ರೆಸ್ ಗಳನ್ನ ಮಾಹಿತಿ ಇಟ್ಕೊಳ್ಳೋದು. ಅಂಡ್ ಯಾಕೆ ಮಾಡ್ಬೇಕು? ಬಿಕಾಸ್ ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ಈಸಿಯಾಗಿ ಗ್ರೋ ಆಗ್ಬೇಕು ಅಂದ್ರೆ ನಮಗೆ ನಮ್ಮ ಅಪ್ಲೈನ್ ಗಳ ಸಪೋರ್ಟ್ ಬಹಳ ಅವಶ್ಯಕತೆ ಇರುತ್ತೆ. ಓಕೆ, ಅಂಡ್ ಯಾವುದೋ ಒಂದು ಸಮಯದಲ್ಲಿ ಫೈನ್, ಓಕೆ, ಆದ್ರೂ ನಾನು ಇದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಇನ್ನೊಂದು ನಾನು ನೋಡಕ್ ಹೋದ್ರೆ, ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಇರ್ತೀನಿ ಅಥವಾ ಎಲ್ಲೋ ಒಂದು 1-to-1 ಹೋಗಿರ್ತೀನಿ, ಹೊಸದಾಗಿ ಬಂದಿರೋರ್ಗೆ ಈ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದ್ರೆ ನಾವು ಧೈರ್ಯವಾಗಿ ಹೋಗಿರ್ತೀವಿ, ಎಜುಕೇಶನ್ ಇರುತ್ತೆ, ನಾಲೆಜ್ ಇರುತ್ತೆ, ಹೋಗಿರ್ತೀನಿ ಫಾರ್ ಎಕ್ಸಾಂಪಲ್. ಸೊ ನಾನು ಎಲ್ಲೋ ಹೋದಾಗ
ಟೈಮ್ ನನಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಥವಾ ಇನ್ನೇನೋ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ನನಗೆಲ್ಲೋ ಒಂಚೂರು ಗೊತ್ತಿರಲ್ಲ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ನಾನು ಯಾರನ್ನ ಕೇಳ್ಬೇಕು? ಯಾರ್ಯಾರಿಗೋ ಕಾಲ್ ಮಾಡಿ ಕೇಳಕ್ಕಾಗಲ್ಲ, ಕರೆಕ್ಟಾ? ಯಾಕಂದ್ರೆ ನಮಗೆ ಪ್ರಾಪರ್ ಗೈಡ್ ಮಾಡೋರು ಫಸ್ಟ್ ನಮ್ಮ ಅಪ್ಲೈನ್ ಆಗಿರ್ತಾರೆ. ಸೊ ನಾವು ಅವ್ರಿಗೆ ಕಾಲ್ ಮಾಡ್ತೀವಿ. ಅವ್ರಿಗೆ ಕಾಲ್ ನಾವು ಫಸ್ಟ್ ಅವ್ರಿಗೆ ಕಾಲ್ ಮಾಡ್ತೀವಿ. ಅವ್ರನ್ನ ಆಕ್ಟಿವ್ ಅಪ್ಲೈನ್ ಅಂತ ಕರೀತಾರೆ. ಯಾರು ಪರ್ಚೇಸ್ ಇರ್ತಾರೆ ಅವ್ರು ಆಕ್ಟಿವ್ ಆಗಿದ್ರೆ ಅವ್ರನ್ನ ಆಕ್ಟಿವ್ ಅಪ್ಲೈನ್ ಅಂತ ಕರಿತೀವಿ. ಅವ್ರ ಹತ್ರ ನಾವು ನಮ್ಮ ಹೆಲ್ಪ್ ನ ಕೇಳ್ತೀವಿ, ಈ ತರ ಹಿಂಗೆ ಅಂತ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಅವ್ರು ನಮಗ್ ಸಿಗ್ಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅಥವಾ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ, ನಾಟ್ ರೀಚಬಲ್ ಬರ್ತಿರುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ, ನಮಗೆ ಯಾರು ಸಪೋರ್ಟ್ ಮಾಡಕ್ಕೆ ಅಯ್ಯೋ ಇವಾಗ ಹೆಂಗಪ್ಪ ನಾನು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು ಎಲ್ಲ ಅಪ್ಲೈನ್ ಗಳ ಒಂದು ನೇಮ್ ಲಿಸ್ಟ್ ಗಳನ್ನ, ಹೆಸರುಗಳನ್ನ, ಫೋನ್ ನಂಬರ್ ಗಳನ್ನ ಇಟ್ಕೊಂಡಿರ್ಬೇಕು. ಆಗ ಯಾವುದೇ ಸಮಯದಲ್ಲಾದ್ರೂ ಪರವಾಗಿಲ್ಲ, ನನಗೆ ಇನ್ ಕೇಸ್ ನನ್ನ ಆಕ್ಟಿವ್ ಅಪ್ಲೈನು ಆ ಟೈಮಲ್ಲಿ ಸಿಗಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಅಪ್ಲೈನ್ಗಾದ್ರೂ ಕಾಲ್ ಮಾಡಿ ಇನ್ಫಾರ್ಮೇಶನ್ ನ ತಗೋಬಹುದು. ಹಾಗಾಗಿ ಅಪ್ಲೈನ್ ಸಪೋರ್ಟ್ ಚಾಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಿಮ್ಮ ಲೀಡರ್ಸ್ ಗಳ ಹತ್ರ ಕೇಳಿ, ನಿಮ್ಗೆ ಯಾರು ಪರಿಚಯ ಮಾಡಿಸಿರ್ತಾರೆ ಅವ್ರ ಹತ್ರ ಕೇಳಿ ಒಂದು ಅಪ್ಲೈನ್ ಸಪೋರ್ಟ್ ಚಾಟ್ ನ ರೆಡಿ ಮಾಡಿಟ್ಕೊಳ್ಳಿ. ಬಿಕಾಸ್ ನಮ್ಮ ಬಿಸ್ನೆಸ್ ಅಲ್ಲಿ ಆಮೇಲೆ ಸುಮ್ನೆ ಕಾಲ್ ಮಾಡೋದಲ್ಲ, ನನಗೆ ಅವಶ್ಯಕತೆ ಇದ್ರೆ ನನ್ನ ಆಕ್ಟಿವ್ ಅಪ್ಲೈನ್ ಸಿಗದೆ ಇದ್ದಾಗ, ಅವರಿಂದ ನಮ್ಗೆ ಇನ್ಫಾರ್ಮೇಶನ್ಸ್ ಸರಿಯಾಗಿ ಸಿಗದೆ ಇದ್ದಾಗ, ಯಾವುದೋ ಒಂದು ಪರಿಸ್ಥಿತಿಲಿ ಆ ಟೈಮಲ್ಲಿ ಅಷ್ಟೇ ನಾನು ನೆಕ್ಸ್ಟ್ ಅಪ್ಲೈನ್ಗೆ ಹೋಗೋದು ಒಳ್ಳೇದು. ನಮಗೆ ಕಾಂಟ್ಯಾಕ್ಟ್ ಇದೆ ಅನ್ಬಿಟ್ಟು ಸುಮ್ನೆ ಕಾಲ್ ಮಾಡೋದಲ್ಲ. ಯಾಕಂದ್ರೆ ಅಗೇನ್ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತಲ್ವಾ, ಹಂಗೆ ಇಲ್ಲೂ ಕೆಲವೊಂದನ್ನ ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೆ ನಮಗೂ ನಮ್ಮ ಟೀಮ್ಗೂ ಅದು ಪ್ರಾಬ್ಲಮ್ ಆಗುತ್ತೆ. ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಲಾಸ್ಟ್ ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಇದಕ್ಕೋಸ್ಕರ, ಈ ಎಲ್ಲಾ ಕಾರಣಕ್ಕೋಸ್ಕರನು ನನಗೆ ಎಜುಕೇಶನ್ ಕೊಡ್ಸೋದಕ್ಕಾಗಿರ್ಬೋದು ಅಥವಾ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಏನೋ ಒಂದು ಸಪೋರ್ಟ್ ಮಾಡಕ್ಕಾಗಿರ್ಬೋದು, ನನಗೆ ಎಲ್ಲ ಅಪ್ಲೈನ್ ಗಳ ಮಾಹಿತಿ ಇರಬೇಕು. ಓಕೆ, ಅದಕ್ಕೆ ನನಗೆ ಅದು ಅವಶ್ಯಕತೆ ಆಗಿರುತ್ತೆ. ಅಂಡ್ ಅಪ್ಲೈನ್ ಸಪೋರ್ಟ್ ಚಾಟ್ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಕೇರ್ಲೆಸ್ ಮಾಡಬೇಡಿ. ಹೊಸದಾಗಿ ಬಂದಿರೋರು ದಯವಿಟ್ಟು ಪ್ರತಿಯೊಬ್ಬ ಅಪ್ಲೈನ್ ಗಳ ಹೆಸರುಗಳನ್ನ, ನೇಮ್ ಲಿಸ್ಟ್ ಮತ್ತೆ ಫೋನ್ ನಂಬರ್ ನ ಇಟ್ಕೊಂಡಿರಿ. ಅಟ್ಲೀಸ್ಟ್ ಫೋನ್ ನಂಬರ್ ನ ನಾವು ಇಟ್ಕೊಂಡಿರೋಣ. ಅಂಡ್ ಹೇಗ್ ಮಾಡ್ಬೇಕು ಮೇಡಮ್ ಇದನ್ನ? ಸುಮ್ನೆ ಹೆಸರು ಫೋನ್ ನಂಬರು ನಾನು ಫೋನಲ್ಲಿ ಬರ್ಕೊಂಡ್ಬಿಟ್ರೆ ಸಾಕಾ ಅಂದ್ರೆ ಇಲ್ಲ. ನೀವು ಮೆಮೊರಿ ಜಾಗರ್ ಹೇಗ್ ಮಾಡ್ತೀರಾ ಅದೇ ತರನೇ ನಾವ್ ಇದನ್ನ ಮಾಡ್ಬೇಕು. ಯಾವ ತರ ಮಾಡ್ಬೇಕು ಅಂದ್ರೆ, ಸೊ ಅವ್ರ ಹೆಸರು, ಫೋನ್ ನಂಬರು, ಅಡ್ರೆಸ್ ಅಂಡ್ ಜೊತೆಗೆ ನಾನು ಒಂದು ಮೇಜರ್ ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ಬಿಸ್ನೆಸ್ ಅಲ್ಲಿ ಇರ್ತಾರೆ ಅಂದ್ರೆ ಅವರ ವೈಫ್ ನಂಬರ್ನು ಕೂಡ ನಾವು ಇಟ್ಕೊಂಡಿರ್ಬೇಕು. ಅಥವಾ ಅಪ್ಪ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಂದ್ರೆ ಮಗನ್ ನಂಬರು, ಒಟ್ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ನಂಬರ್ಗಳು ಕೂಡ ನಾವ್ ಇಟ್ಕೊಂಡಿರ್ಬೇಕು. ಯಾಕೆ ಅಂತ ಅಂದ್ರೆ, ಟೈಮ್ಸ್ ಬೇಗ ಇನ್ಫಾರ್ಮೇಶನ್ ಕೊಡೋ ಟೈಮಲ್ಲಿ ನಮ್ಗೆ ಏನಾದ್ರೂ ಆಕ್ಟಿವ್ ಅಪ್ಲೈ ನಮಗ್ ಸಿಗದೆ ಇದ್ದಾಗ ಅವ್ರ ಫ್ಯಾಮಿಲಿಗಾದ್ರೂ ನಾವು ಇನ್ಫಾರ್ಮ್ ಮಾಡಬಹುದು ಅಂಡ್ ನಮ್ಮ ಇನ್ಫಾರ್ಮೇಶನ್ ನ ಫ್ಯಾಮಿಲಿಗೆ ತಲುಪಿಸಬಹುದು. ಆದ್ರೆ ಅವರು ಬಿಸ್ನೆಸ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ನೋಡ್ಕೊಂಡು ನಾವು ಫ್ಯಾಮಿಲಿಯ ನಂಬರ್ ನ ಇಟ್ಕೋಬೇಕಾಗತ್ತೆ. ಸೊ ಅಗೇನ್ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ, ಉದಾಹರಣೆ ಅಂತ ನೋಡೋದಾದ್ರೆ, ಸಮೀರ್ ಮೋದಿ ಸರ್ ಇಂದ ಹಿಡಿದು ಕಂಪನಿ ನಂಬರ್ ಇಂದ ಹಿಡಿದು ನಮ್ಮ ಆಕ್ಟಿವ್ ನಂಬರ್ ವರ್ಗು, ಅಂದ್ರೆ ಕಂಪನಿ ನಂಬರ್ ಇಂದ ನಮ್ಮ ಆಕ್ಟಿವ್ ಅಪ್ಲೈನ್ ವರ್ಗು ನಾವು ನಂಬರ್ ನ ಇಟ್ಕೊಳ್ಳೋದು ತುಂಬಾ ಒಳ್ಳೇದು. ಅಂಡ್ ಅಗೇನ್ ಆಗ್ಲೇ ಹೇಳ್ದಂಗೆ ಸುಮ್ನೆ ಕಾಲ್ ಮಾಡಕ್ಕಲ್ಲ, ಅವಶ್ಯಕತೆ ಇದ್ರೆ ಮಾತ್ರನೇ ನಾವು ಕಾಲ್ ಮಾಡ್ಬೇಕಾಗಿದೆ. ಸೊ ಇದು ಅಪ್ಲೈನ್ ಸಪೋರ್ಟ್ ಚಾಟ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ನೋಡಿದೀರಾ, ಕರೆಕ್ಟಾ? ಒಂದು ಕಂಪನಿಯಲ್ಲಿ ಇರ್ಬೇಕಾಗಿರೋದು ಏನು, ಹೇಗೆ MLM ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ 4ನೇ ಪಾಯಿಂಟ್ ಇದೆ, ಟ್ರೈನಿಂಗ್ ಅಂಡ್ ಸಪೋರ್ಟ್ ಅಂತ, ಕರೆಕ್ಟಾ? ಸೊ ಟ್ರೈನಿಂಗ್ ಅಂಡ್ ಸಪೋರ್ಟ್ ಏನಿದೆ, ಆ ಸಪೋರ್ಟ್ ಡೆಫಿನೆಟ್ಲಿ ನಮ್ಮ ಮೋದಿಕೇರಲ್ಲಿ ಸಿಗತ್ತೆ ಈ ಒಂದು ಸಿಸ್ಟಮ್ ಗಳ ಮೂಲಕ. ಅದಕ್ಕೆ ನಾವ್ ಇದನ್ನ ಸರಿಯಾಗಿ ಫಾಲೋ ಮಾಡ್ಬೇಕು. ಇದು ಮೊದಲನೇ ಸಿಸ್ಟಮ್. ಮುಖ್ಯವಾದ ಸೂಚನೆ, ನಮ್ಮ ಕನಸಿಗಾಗಿ ಸಪೋರ್ಟ್ ಮಾಡುವ ವ್ಯಕ್ತಿ ಅಪ್ಲೈನ್ ಆಗಿರ್ತಾರೆ. ಅಂಡ್ ಅಪ್ಲೈನ್ ನ ನಾವ್ ಯಾವಾಗ್ಲೂ ಕೂಡ ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕು. ಅವರು ನಮ್ಗಿಂತ ಎಜುಕೇಶನ್ ಅಲ್ಲಿ ಕಡಿಮೆ ಇರ್ಲಿ ಅಥವಾ ಏಜ್ ಅಲ್ಲಿ ಕಡಿಮೆ ಇರ್ಲಿ ಅಥವಾ ಅವ್ರಿಗೆ ನಮ್ಮಷ್ಟು ನಾಲೆಜ್ ಇಲ್ಲದೆ ಇರ್ಲಿ, ವಾಟ್ ಎವರ್, ಆದ್ರೆ ಅವ್ರು ನಮ್ಮನ್ನ ಪರಿಚಯಿಸಿದ್ದಾರೆ ಅಂದ್ರೆ ನಾವು ಅವ್ರಿಗೆ ಯಾವಾಗ್ಲೂ ಕೂಡ ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕು. ಅಂಡ್ ಅದ್ರ ಜೊತೆಗೆ ಯಾವುದೇ ಸ್ಥಳಕ್ಕೆ ಹೋಗ್ಲಿ, ನೀವ್ ಯಾವುದೇ ಪ್ಲೇಸ್ಗೆ ಹೋಗ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಎಷ್ಟೇ ಬೆಳೆದ್ರು ಕೂಡ, ನಾನು ನನ್ನ ತಂದೆ ತಾಯಿ ಓದಿಲ್ಲ ಅಂತಾನೋ ಅಥವಾ ಅವ್ರೇನೋ ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೋ ನಾನು ಜನಗಳ ಮಧ್ಯ ನಮ್ಮ ತಂದೆ ತಾಯಿನ ಪರಿಚಯಿಸೋದಕ್ಕೆ ಮುಜುಗರ ಪಡ್ಕೋಬಾರ್ದು, ಕರೆಕ್ಟ್ ಅಲ್ವಾ? ನಾವ್ ಏನೇ ಆಗಿದ್ರು ನಮ್ಮ ಪೇರೆಂಟ್ಸ್ ನ ನಾವು ಹೆಮ್ಮೆಯಿಂದ ತೋರಿಸ್ಬೇಕು. ಅವ್ರ ಅಯ್ಯೋ ಓದಿಲ್ಲ ಅಂತಾನೋ ಅಥವಾ ಬೇರೆ ಏನೋ ಕಾರಣಕ್ಕೆ ನಾವು ನಮ್ಮ ಪೇರೆಂಟ್ಸ್ ಅವ್ರಲ್ಲ ಅಂತ ಹೇಳೋದಲ್ಲ. ಹಾಗೇನೆ ನಮ್ಮ ಅಪ್ಲೈನ್ ಗಳು ಅಷ್ಟೇ, ಅವರು ಎಜುಕೇಶನ್ ಇರ್ಲಿ, ಅವ್ರಿಗೆ ಇಂಗ್ಲಿಷ್ ಬರತ್ತೋ ಬರಲ್ವೋ ಅಥವಾ ಅವ್ರು ಹೇಗಿದ್ದಾರೆ ಅನ್ನೋದು ಮ್ಯಾಟ್ರ್ ಅಲ್ಲ, ಬಟ್ ನಾವು ಯಾವುದೇ ಸ್ಥಳಕ್ಕೆ ಹೋದ್ರು ಅವ್ರನ್ನ ಪರಿಚಯ ಮಾಡಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅಗೇನ್ ಇದು ಯಾಕೆ ಅನ್ನೋದನ್ನ ಕೊನೆಯ ಒಂದು ಸಿಸ್ಟಮ್ ಪಾಯಿಂಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಒಳ್ಳೆ ರೀತಿ ತುಂಬಾ ಗ್ರಾಟಿಟ್ಯೂಡ್ ಇಂದ ನಾವು ನಮ್ಮ ಅಪ್ಲೈನ್ ನ ಪರಿಚಯ ಮಾಡಿಸ್ಬೇಕು. ಅದು ನಮ್ಮ ಅಣ್ಣ ಆಗಿರ್ಲಿ, ಅಪ್ಪ ಆಗಿರ್ಲಿ, ಅಥವಾ ಯಾರಾದ್ರೂ ಆಗಿರ್ಲಿ, ಅಮ್ಮನೇ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಅಥವಾ ಅಪ್ಪಗೆ ಮಗನೇ ಬಿಸ್ನೆಸ್ ಕೊಟ್ಟಿರ್ಲಿ, ಅವರು ಬಿಸ್ನೆಸ್ ಅಲ್ಲಿ ಅಪ್ಲೈನ್ ಆಗ್ತಾರೆ. ಸ್ಕೂಲಲ್ಲಿ ಹೇಗೆ ಟೀಚರ್ಸ್ ಗಳ ಮಕ್ಕಳುಗಳು
ಸ್ಕೂಲಿಗೆ ಬಂದ ತಕ್ಷಣ ಮಿಸ್ ಅಂತ ಕರೀತಾರೋ ಹಾಗೇನೆ ಅವ್ರು ಏನೇ ಆಗಿದ್ರು ಕೂಡ ಬಿಸ್ನೆಸ್ ಅಲ್ಲಿ ಮಾತ್ರ ಅವರು ಅಪ್ಲೈನ್ ಆಗಿರ್ತಾರೆ. ಇವೆಲ್ಲ ಕೂಡ ಒಂದು ಸಿಸ್ಟಮ್, ಪ್ರೊಫೆಷನಲಿಸಮ್ ಅಂತ ಅದಕ್ಕೆ ಹೇಳೋದು. ಹಾಗಾಗಿ ಅವ್ರು ಬಂದಾಗ ನಾವು ನಿಂತ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರಿಗೆ ಚೇರ್ ಕೊಡೋದಾಗಿರ್ಬೋದು, ಇದೆಲ್ಲ ಚಿಕ್ಕ ಚಿಕ್ಕದು. ಯಾಕೆ ಇದೆಲ್ಲ ಮಾಡ್ಬೇಕು, ಅವ್ರಿಗೇನ್ ಸ್ಪೆಷಲ್ ಅಂತ ಬಂದಿರೋರ್ಗೆ ಅನ್ಸ್ಬೋದು, ಬಟ್ ಸ್ಟಿಲ್ ನಿಮ್ಗೆ ಕೊನೆಯ ಪಾಯಿಂಟ್ ಅಲ್ಲಿ ಗೊತ್ತಾಗುತ್ತೆ ನಾವ್ ಯಾಕೆ ಇದೆಲ್ಲ ಮಾಡ್ಬೇಕು ಅಂತ. ಒಂದು ಅಂಡ್ ಎರಡನೇದು, ಬಂದಂತ ಬಿಗಿನಿಂಗ್ ಇಂದನೇ ಈ ಒಂದು ಥಾಟ್ ನ ನಾವು ನಮ್ಮ ಒಳಗಡೆ ಹಾಕೊಳ್ಳೋದ್ರಿಂದ ನಾವ್ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ನಾವು ನಮ್ಮ ಪೇರೆಂಟ್ಸ್ಗೆ ಹೇಗೆ ಮಕ್ಕಳಾಗಿರ್ತೀವೋ ಹಾಗೆ ನಮ್ಮ ಅಪ್ಲೈನ್ಸ್ಗೆ ನಾವ್ ಯಾವತ್ತೂ ಡೌನ್ಲೈನ್ಸ್ ಆಗಿರ್ತೀವಿ. ಸೊ ನಾವ್ ಏನನ್ನ ಕೊಡ್ತೀವಿ ಅದು ನಮ್ಗೆ ರಿಟರ್ನ್ ಬರುತ್ತೆ ಒಂದು. ಅಂಡ್ ಅದ್ರ ಜೊತೆಗೆ ನಾವ್ ಇದನ್ನೇ ಕೊಡ್ಬೇಕಾಗಿದೆ. ಇದು ಅಪ್ಲೈನ್ ಸಪೋರ್ಟ್ ಚಾಟ್. ಬಂದಂತ ಎಲ್ಲಾ ಹೊಸಬ್ರಿಗೂ ನಾನು ಹೇಳೋದಿಷ್ಟೇ, ಮೊದಲು ನೀವು ಈ ಪಾಯಿಂಟ್ ಕೇಳಿದ ತಕ್ಷಣ ಫಸ್ಟ್ ನಿಮ್ಮ ಅಪ್ಲೈನ್ಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ನಿಮ್ಮನ್ನ ಇಲ್ಲಿಗೆ ಪರಿಚಯಿಸಿದ್ದಾರೆ. ಓಕೆ, ಸೊ ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಬೇಕಾಗತ್ತೆ. ಅಂಡ್ ಅಗೇನ್ ಇದು ಡೂಪ್ಲಿಕೇಶನ್ ಬಿಸ್ನೆಸ್. ಕಾರಣ ಯಾಕೆ ಕೊಡ್ಬೇಕು ಅಂತ ಕೇಳೋದಾದ್ರೆ, ಇದು ಡೂಪ್ಲಿಕೇಶನ್ ಬಿಸ್ನೆಸ್. ಡೂಪ್ಲಿಕೇಶನ್ ಏನು ಅಂತ ನಾನು ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ನಮಗೆ ಕಲಿಯೋಕೆ ಅಂದ್ರೆ ಕಲಿಸುವ ವ್ಯಕ್ತಿಗೆ ನಾವು ಗೌರವಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಮ್ ಟೀಮಲ್ಲಿ ಯಾರಾದ್ರೂ ತೊಂದರೆಯಲ್ಲಿದ್ದಾಗ ನಾವು ಒಂಚೂರು ಬನ್ನಿ ಸಪೋರ್ಟ್ ಮಾಡಿ ಅಂತಂದಾಗ ನಮ್ ಟೀಮ್ ಅವರು ಅವ್ರಿಗೆ ಗೌರವ ಕೊಡಲ್ಲ. ನಂಗೆ ಇವ್ರು ಗೊತ್ತು ಅಂತಾರೆ. ಯಾಕೆ ಅಂದ್ರೆ ನಾನೇ ತೋರ್ಸ್ಕೊಟ್ಟಿರ್ತೀನಿ ಆ ತರ. ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಾಗಿರ್ಬೋದು ಅಪ್ಲೈನ್ಸ್ ಗಳನ್ನ ನಾವು ಟೀ ಡೌನ್ ಮಾಡಿ ತೋರಿಸಬಾರ್ದು. ಅವ್ರಿಗೆ ಯಾವತ್ತೂ ನಾವು ಗ್ರಾಟ್ಯೂಟೆಡ್ ಇರ್ಬೇಕು. ನಮ್ಮ ಪರ್ಸನಲ್, ಅವ್ರು ನಮ್ಮ ಮನೆಯಲ್ಲಿ ಏನಾದ್ರೂ ಆಗಿರ್ಲಿ, ಬಟ್ ಬಿಸ್ನೆಸ್ ಅಂತ ಬಂದಾಗ ಅದನ್ನ ನಾನು ಅಷ್ಟೇ ಪ್ರೊಫೆಷನಲಿಸಮ್ ಆಗಿ ತೋರಿಸ್ಕೊಡ್ಬೇಕಾಗತ್ತೆ. ಸೊ ಅದರಿಂದ ನಾವು ಅವ್ರಿಗೆ ಸರಿಯಾಗಿ ಟ್ರೀಟ್ ಮಾಡ್ಲಿಲ್ಲ ಅಥವಾ ನಾವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಅಪ್ಲೈನ್ ನ ಪರಿಚಯಿಸ್ಲಿಲ್ಲ ಅಂದ್ರೆ ಅದರಿಂದ ಎಫೆಕ್ಟ್ ಆಗೋದು ನಮ್ಗೇನೆ. ಅಗೇನ್ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆದ್ರೆ ಆಕ್ಸಿಡೆಂಟ್ ನಮಗ್ ಮಾತ್ರ ಆಗಲ್ಲ, ನಮ್ ಜೊತೆಲಿ ಇರೋರ್ಗೂ ತೊಂದರೆ ಆಗತ್ತಲ್ಲ, ಹಾಗೇನೆ ನನಗೂ ನನ್ನ ಟೀಮ್ಗೆ ಅದು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅಪ್ಲೈನ್ ಸಪೋರ್ಟ್ ಚಾಟ್ ಅನ್ನೋದು ನಮ್ಮ ಬಿಸ್ನೆಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಅಂಡ್ ಅಪ್ಲೈನ್ ಅನ್ನೋರು ನಮ್ಮ ಲೈಫ್ ಅಲ್ಲಿ ಸ್ಪೆಷಲಿ ಈ ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ದಯವಿಟ್ಟು ಗ್ರಾಟಿಟ್ಯೂಡ್ ನ ಇಟ್ಕೊಂಡು ಅಗೇನ್ ಈ ಒಂದು ಸಿಸ್ಟಮ್ ಪಾಯಿಂಟ್ ಮೊದಲನೇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನೆಲ್ಲ ಕೂಡ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾನ್ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿಸ್ತಾ ಇರೋ ಎರಡನೇ ಪಾಯಿಂಟ್ ಯಾವುದು ಅಂದ್ರೆ ಅಪ್ನಾ ಸಪನಾ, ಡ್ರೀಮ್ಸ್. ಏನು ಡ್ರೀಮ್ಸ್ ಅಂದ್ರೆ ವೆರಿ ಸಿಂಪಲ್. ನಾವ್ ಅನ್ಕೊಂಡಿದೀವಿ ಲೈಕ್ ನಿದ್ದೆ ಮಾಡಕ್ ಬಿಡದೆ ಇರೋದು ಡ್ರೀಮ್ಸು, ಅಥವಾ ಈ ತರ ನನಗೆ ಬೇಕಾಗಿರೋದನ್ನ ಕೊಂಡ್ಕೊಳ್ಳೋದು ಡ್ರೀಮ್ಸು ಅಂತ. ಆದ್ರೆ ಇವತ್ತು ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ. ಏನು, ಒಂದು ನನ್ ಕೈಯಲ್ಲಿ ಏನ್ ತೆಗೆದುಕೊಳ್ಳಕ್ ಆಗತ್ತೆ ಅದಲ್ಲ ಕನ್ಸು. ನನ್ ಕೈಯಲ್ಲಿ ಏನನ್ನ ತಗೊಳಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ವರ್ಕ್ ಮಾಡ್ತೀನಲ್ಲ, ಸೊ ಅದನ್ನ ಅಚೀವ್ ಮಾಡಿದಾಗ ಆಗೋದು ಕನ್ಸು. ನನ್ ಕೈ ಯಾವ್ದು ಆಗಲ್ಲ ಅನ್ಕೊಂಡಿರ್ತೀನಿ ಅದನ್ನ ಮಾಡೋದನ್ನೇ ನಾವು ಕನ್ಸಾಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಕನ್ಸು ಅಂದ್ರೆ ದೂರದ ಮಾತು ಅಂತಾರೆ, ಕರೆಕ್ಟಾ? ಅದನ್ನ ಹತ್ರ ತಗೊಂಡ್ಬರೋದೇ ಡ್ರೀಮ್ಸ್. ಸೊ ಆ ಕನ್ಸನ್ನ ನಾನ್ ಕಾಣ್ಬೇಕಾಗತ್ತೆ. ಅಂಡ್ ನನ್ನ ಬಿಸ್ನೆಸ್ ಅಲ್ಲಿ ಸ್ಪೆಷಲಿ ಮೋದಿಕೇರಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ, ನಾವಿಲ್ಲಿ ಆರ್ಡಿನರಿ ಲೈಫ್ ನ ಲೀಡ್ ಮಾಡಕ್ಕೆ ಬಂದಿಲ್ಲ, ಖಂಡಿತ ಎಕ್ಸ್ಟ್ರಾರ್ಡಿನರಿ ಲೈಫ್ ನ ಲೀಡ್ ಮಾಡಕ್ ಬಂದಿದೀವಿ. ಹಾಗಾಗಿ ಮೊದಲು ಈ ಬಿಸ್ನೆಸ್ ಬಂದ ತಕ್ಷಣನೇ ನಾವೆಲ್ಲರೂ ಫಸ್ಟ್ ರೆಡಿ ಮಾಡ್ಕೊಬೇಕಾಗಿರೋದು ನಮ್ಮ ಡ್ರೀಮ್ಸ್ ನ. ಓಕೆ, ಸೊ ನಾವಿಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದಕ್ಕೆ ಖಂಡಿತ ಬಂದಿಲ್ಲ, ನಮ್ದೇ ಆದಂತ ಸ್ವಂತ ಮನೆಯಲ್ಲಿ ಇರೋದಕ್ಕೆ ಬಂದಿದೀವಿ. ಅಂಡ್ ನನ್ನ ಕನ್ಸಿನ ಜೊತೆ ಎಷ್ಟೋ ಜನರ ಕನ್ಸನ್ನ ನಾವಿಲ್ಲಿ ಫುಲ್ಫಿಲ್ ಮಾಡೋದಕ್ಕೆ ಸಪೋರ್ಟ್ ಮಾಡಕ್ ಬಂದಿದೀವಿ ಅಂದ್ಮೇಲೆ ನಮ್ ಕನ್ಸು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಸೊ ಇದು ನಾವು ಕನ್ಸ್ ಬಗ್ಗೆ ತಿಳ್ಕೊಬೇಕಾಗಿರೋದು. ಅಂಡ್ ಯಾಕೆ ಮೇಡಮ್ ಕನ್ಸ್ ಕಾಣ್ಬೇಕು? ನಾವು ಕಾಣ್ತಾ ಇದೀವಿ, ಬಟ್ ಯಾಕೆ ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕನ್ಸ್ ಕಾಣ್ಬೇಕು ಅನ್ನೋದಾದ್ರೆ, ಖಂಡಿತ ಒಬ್ಬ ವ್ಯಕ್ತಿಗೆ ಕನ್ಸಿಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಆಗಿರ್ಬೋದು, ಅವರ ಕುಟುಂಬ ಆಗಿರ್ಬೋದು, ಅವ್ರ ಏರಿಯಾ, ಅವ್ರ ತಾಲೂಕು, ಅವ್ರ ಡಿಸ್ಟಿಕ್, ಅವ್ರ ರಾಜ್ಯ, ಅವ್ರ ದೇಶ ಯಾವುದೂ ಬೆಳೆಯೋದಿಲ್ಲ. ಸೊ ನಾವ್ ಅನ್ಕೊಂಡಿದೀವಿ ಅಯ್ಯೋ ನನಗೂ ದೇಶಕ್ಕೂ ಏನ್ ಸಂಬಂಧ ಅಂತ, ಬಟ್ ಖಂಡಿತ ಒಬ್ಬ ವ್ಯಕ್ತಿಯ ಕನ್ಸು ಕೂಡ ಇಡೀ ದೇಶಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಎಲ್ಲ ಇವತ್ತು ಬೆಳವಣಿಗೆ ಆಗ್ತಾ ಇರೋದು ಒಬ್ಬ ವ್ಯಕ್ತಿ ಕಾಣುವಂತ ಕನ್ಸಿಂದಾನೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಬಲಿಷ್ಠವಾದಂತಹ ಒಂದು ದೊಡ್ಡ ಕನ್ಸನ್ನ ನಾವು ಇಟ್ಕೋಬೇಕಾಗತ್ತೆ. ಉದಾಹರಣೆ ಏನು ಅಂತ ನಾನು ನೋಡೋದಾದ್ರೆ, ಯಾಕೆ ಕನ್ಸ್ ಕಾಣ್ಬೇಕು ಅಂತ, ಇವತ್ತು ಟಾಟಾ ಕಂಪನಿ ಏನಿದೆ, ಭಾರತದಲ್ಲಿ ಸ್ವಂತ ಕಂಪನಿನ ನಿರ್ಮಾಣ ಮಾಡ್ಬೇಕು ಅನ್ನೋ ಕನ್ಸು ಟಾಟಾದವ್ರಿಗೆ ಬಂದಿಲ್ಲ ಅಂದಿದ್ರೆ, ಟಾಟಾ ಗ್ರೂಪ್ಸ್ಗೆ ಬಂದಿಲ್ಲ ಅಂದಿದ್ರೆ, ಇವತ್ತು ಕಡಿಮೆ ಬೆಲೆಗೆ ಕಾರ್ಗಳನ್ನ ಅವರು ಲಾಂಚ್ ಮಾಡ್ತಾ ಇರ್ಲಿಲ್ಲ. ಎಷ್ಟೋ ಜನ ನಮ್ಮ ಭಾರತೀಯರು ಕಡಿಮೆ ಬೆಲೆಯ ಕಾರ್ಗಳಲ್ಲಿ ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ. ಕಾರ್ ಅನ್ನೋದು ನಮಗ್ ಬರೀ ಕನ್ಸಾಗ್ತಿತ್ತು. ಬಟ್ ಟಾಟಾ ಗ್ರೂಪ್ಸ್ ಕಂಡಿದ್ದ ಕನ್ಸಿಂದ ಇವತ್ತು ತುಂಬಾ ಜನರ ಕನ್ಸು ನನ್ಸಾಗಿದೆ. ಸೊ ಒಂದು ಟಾಟಾ ಗ್ರೂಪ್ಸ್ ಆಗಿರ್ಬೋದು. ಅಂಡ್ ಬಿಲ್ ಗೇಟ್ಸ್ ಅವರಿಗೆ ಮೈಕ್ರೋಸಾಫ್ಟ್ವೇರ್ ಏನ್ ಕನ್ಸೇ ಇರ್ಲಿಲ್ಲ ಅಂದ್ರೆ ಇವತ್ತು ಟೆಕ್ನಾಲಜಿ ಇಷ್ಟು ದೊಡ್ಡದಾಗಿ ಡೆವಲಪ್ ಆಗಕ್ಕೆ ಕಷ್ಟ ಆಗ್ತಿತ್ತು. ಸಾಫ್ಟ್ವೇರ್ ಇಂಡಸ್ಟ್ರಿನೇ ಬೆಳೀತಾ ಇರ್ಲಿಲ್ಲ. ಸೊ ಬಿಲ್ ಗೇಟ್ಸ್ ಕಂಡಿದ್ದ ಕನ್ಸಿಂದ ಸಾಫ್ಟ್ವೇರ್ ಡೆವಲಪ್ ಆಗಿದೆ. ಅದರಿಂದ ಎಷ್ಟೊಂದ್ ಜನ ಇವತ್ತು ಅದ್ರದ್ದು ಯೂಸಸ್ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಕನ್ಸು ನಮ್ಮನ್ನ ಎಲ್ಲಿಗೆ ತಗೊಂಡು ಹೋಗ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಅಂಡ್ ಅದೇ ರೀತಿ ತುಂಬಾ ಪ್ರೌಡ್ ಇಂದ ನಾವು ಹೇಳ್ಬೋದು ನಮ್ಮ ಮೋದಿ ಗ್ರೂಪ್ಸ್. ಸೊ ಒಂದು
ಏನು ಮೋದಿ ಗ್ರೂಪ್ಸ್ ಬಿಗಿನಿಂಗ್ ಇಂದಾನು ಕೂಡ ಡ್ರೀಮ್ಸ್ ಮೇಲೆ ಸ್ಟಾರ್ಟ್ ಆಗಿದ್ದು, ಕರೆಕ್ಟ್ ಅಲ್ವಾ? ಸೊ ಮೊದಲು ಮೋದಿ ಗ್ರೂಪ್ ಸ್ಟಾರ್ಟ್ ಆಯ್ತು, ಆಮೇಲೆ ಅದನ್ನ ಕಂಟಿನ್ಯೂ ಮಾಡಿದ್ರು ಕೆ ಮೋದಿ ಸರ್. ಅದಾದ ಮೇಲೆ ಆ ಕನ್ಸನ್ನ ಇನ್ನಷ್ಟು ದೊಡ್ಡದಾಗಿ ತಗೊಂಡು ಹೋಗಿದ್ದು ಅಗೇನ್ ಸಮೀರ್ ಮೋದಿ ಸರ್. ಇವತ್ತು ಮೋದಿ ಗ್ರೂಪ್ಸ್ಗೆ ಆ ಕನ್ಸು ಸ್ಟಾರ್ಟ್ ಆಗಿರ್ಲಿಲ್ಲ ಅಂದಿದ್ರೆ ಜಸ್ಟ್ ಯೋಚನೆ ಮಾಡಿ, ಎಷ್ಟೋ ಜನ ನಮ್ಮ ಭಾರತೀಯರಿಗೆ ಉದ್ಯೋಗನೂ ಸಿಗ್ತಾ ಇರ್ಲಿಲ್ಲ. ಇವತ್ತು ನಾವೆಲ್ಲ ಏನ್ ಮಾತಾಡ್ತಾ ಇದೀವಿ, ಕನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಥವಾ ಲೀಡರ್ಶಿಪ್ ಅಂತ ಮಾತಾಡ್ತಾ ಇದೀವಿ, ಇದು ಯಾವ್ದಕ್ಕೂ ನಾವು ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಆ ವ್ಯಕ್ತಿ ಕಂಡಿದ್ದ ಕನ್ಸಿಗೆ ಇವತ್ ನಾವೆಲ್ಲ ಕನೆಕ್ಟ್ ಆಗಿದ್ದೀವಿ. ಸೊ ಕನ್ಸು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ದೊಡ್ಡ ಕನ್ಸು ಇಲ್ಲ ಅಂತ ಅಂದ್ರೆ ನಾವ್ ಯಾರಿಗೂ ಸಹಾಯ ಮಾಡಕ್ಕಾಗಲ್ಲ. ಅಂದ್ರೆ ಬರೀ ನನ್ ಲೈಫ್ ಅಂತ ಅಲ್ಲ, ನಾನು ಯಾರಿಗೂ ಹೆಲ್ಪ್ ಕೂಡ ಮಾಡಕ್ಕಾಗಲ್ಲ. ಸಹಾಯ ಸಪೋರ್ಟ್ ಓಕೆ, ಬಟ್ ಹೆಲ್ಪ್ ಮಾಡಕ್ಕಾಗಲ್ಲ ನನಗೆ ಒಂದು ಕನ್ಸಿಲ್ಲ ಅಂತ ಅಂದ್ರೆ. ಸೊ ಹೇಗೆ ಕನ್ಸ್ ಕಾಣ್ಬೇಕು ಅಂತ ನೋಡೋದಾದ್ರೆ ಒಂದ್ ಶಾರ್ಟ್ ಆಗಿ ನಾವು ತಿಳ್ಕೊಳ್ಳೋಣ ಯಾವ ತರ ಕನ್ಸ್ ಕಾಣ್ಬೋದು ಅಂತ. ಒಂದು ಅಲ್ಪಾವಧಿಯ ಕನ್ಸು, ಮಧ್ಯಮ ಕನ್ಸು ಮತ್ತೆ ದೀರ್ಘಾವಧಿಯ ಕನ್ಸು, 3 ತರ ಕನ್ಸಿದೆ. ಅಂಡ್ ಹೇಗೆ ಅಂತ ಬಂದಾಗ ಚಿಕ್ಕ ಚಿಕ್ಕ ಕನ್ಸು. ಈ ಬಿಸ್ನೆಸ್ ನಾನು ಎಂಟ್ರಿ ಆಗಿದ್ದೀನಿ. ಇಷ್ಟು ದಿನ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಕೆಲವರು ಇಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಗಳು ನಾರ್ಮಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಕರೆಕ್ಟಾ? ಸ್ಟೂಡೆಂಟ್ಸ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇನ್ನ ಹೌಸ್ ವೈಫ್ಗಳು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಒಟ್ನಲ್ಲಿ ಡಿಪೆಂಡ್ ಲೈಫ್ ನ ಲೀಡ್ ಮಾಡ್ತಾ ಇರ್ತೀವಿ. ಸೊ ಇಂಡಿಪೆಂಡೆಂಟ್ ಲೈಫ್ ಇರೋದಿಲ್ಲ. ಅದೇ ರೀತಿ ಇನ್ನ ಕೆಲವ್ರು ಏನಾಗುತ್ತೆ, ಅವರ ಒಂದು ಜಾಬ್ ಹೋಗ್ತಾ ಹೋಗ್ತಾ ಕಮಿಟ್ಮೆಂಟ್ಸ್ ಗೋಸ್ಕರನೇ ದುಡಿತಾ ಇರ್ತಾರೆ. ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗಲ್ಲ. ಬೇಕು ಬೇಕು ಅಂತ ಅನ್ಕೊಂಡು ಅದನ್ನ ತಗೊಳ್ಳೋಷ್ಟ್ರಲ್ಲಿ ಆ ಕನ್ಸೆ ಹೊರಟೋಗ್ಬಿಟ್ಟಿರತ್ತೆ. ಸೊ ಆದ್ರೆ ನಾನು ಈ ಬಿಸ್ನೆಸ್ ಬಂದಾಗ ಫಸ್ಟ್ ಸೆಟ್ ಮಾಡ್ಬೇಕಾಗಿರೋದು ಕನ್ಸುಗಳನ್ನ. ಇಲ್ಲಿ ಒಂದು ನನ್ನ ಕನ್ಸನ್ನ ಒಂದೊಂದೇ ಫುಲ್ಫಿಲ್ ಮಾಡ್ತಾ ಮಾಡ್ತಾ ನಾನು ಇನ್ನೊಬ್ರಿಗೆ ನಂಬಿಕೆನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ಅಲ್ಪಾವಧಿ ಕನ್ಸು ಅಂತ ಅಂದ್ರೆ ಏನು? ಒಂದ್ ಫೋನ್ ತಗೊಳ್ಳೋದಾಗಿರ್ಬೋದು, ಅಥವಾ ನಮ್ಮ ಮನೆಯವ್ರಿಗೆ ಯಾರಿಗೋ ಫೋನ್ ಕೊಡ್ಸೋದಾಗಿರ್ಬೋದು, ಮಕ್ಕಳಿಗೆ ಸೈಕಲ್ ಕೊಡ್ಸೋದಾಗಿರ್ಬೋದು, 2 ವೀಲರ್ ಆಗಿರ್ಬೋದು, ಅಥವಾ ಸೀರೆ ಒಡವೆ, ಈ ತರದ್ ಏನಿದೆ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳುವಂಥದ್ದು, ನಾವೇ ಸ್ವತಃ ಕನ್ಸನ್ನ ಕಂಡು ಅದಕ್ಕೆ ವರ್ಕ್ ಮಾಡುವಂಥದ್ದು. ಸೊ ಈ ತರ ಚಿಕ್ಕ ಚಿಕ್ಕ ಕನ್ಸುಗಳು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಒಂದ್ 6 ಮಂತ್ಸ್ 1 ಇಯರ್ ಒಳಗಡೆ ಫುಲ್ಫಿಲ್ ಮಾಡ್ಕೊಳ್ಳುವಂತ ಡ್ರೀಮ್ ಗಳನ್ನ ನಾವು ಅಲ್ಪಾವಧಿಯ ಕನ್ಸು ಅಂತ ಕರಿತೀವಿ. ಇನ್ನ ಮಧ್ಯಮ ಕನ್ಸು ಅಂತ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಸ್ವಲ್ಪ ಟೈಮ್ ಅಂದ್ರೆ ಏನು? ಕೆಲವರಿಗೆ 2 ವರ್ಷ ಆಗ್ಬೋದು, 3 ವರ್ಷ, 5 ವರ್ಷದ ಒಳಗಡೆ ಫುಲ್ಫಿಲ್ ಮಾಡ್ಕೊಳ್ಳುವಂಥದ್ದು. ಸೊ ಕಾರ್ ಆಗಿರ್ಬೋದು, ಅಥವಾ ಎಲ್ಲಾರು ಟ್ರಿಪ್ ಹೋಗಿ ಬರ್ತೀನಿ, ಫಾರಿನ್ ಟ್ರಿಪ್ ಗಳಾಗಿರ್ಬೋದು, ಮನೆ ಆಗಿರ್ಬೋದು, ಇವೆಲ್ಲ ಕೂಡ ಮಧ್ಯಮ ಕನ್ಸಲ್ಲಿ ಬರುತ್ತೆ. ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ನೆಕ್ಸ್ಟ್ ದೀರ್ಘಾವಧಿಯ ಕನ್ಸು ಅಂದ್ರೆ ಹೆಸರೇ ಹೇಳೋಂಗೆ ತುಂಬಾ ದೊಡ್ಡ ಒಂದು ಟೈಮ್ ನಮ್ಗೆ ಬೇಕಾಗುತ್ತೆ. ಲಾಂಗ್ ಟರ್ಮ್ ಅಂದ್ರೆ ಯಾವ ತರ, ಅದ್ರಲ್ಲಿ ಏನೇನ್ ಬರುತ್ತೆ? ಒಂದು ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಸೇವಿಂಗ್ಸ್ ಜಾಸ್ತಿ ಆಗಿರ್ಬೋದು, ಅಥವಾ ಲಕ್ಸುರಿ ಕಾರ್ ಆಗಿರ್ಬೋದು, ಅಥವಾ ದೊಡ್ಡದಾದಂತ ಮನೆ ಆಗಿರ್ಬೋದು. ಈ ತರದ್ದು ಏನೋ ಒಂದು ದೊಡ್ಡದಾಗಿ ಅಂದ್ರೆ ಈ 5 ವರ್ಷದಲ್ಲಿ ಫುಲ್ಫಿಲ್ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡಿರ್ತೀವಿ ಅಲ್ಲ, ಆ ತರದನ್ನ ನಾವು ದೊಡ್ಡ ಕನ್ಸು ಅನ್ನೋದು. ತುಂಬಾ ಜನ ಇಲ್ಲಿಗೆ ಹೋಗೋದೇ ಇಲ್ಲ. ಅಮ್ಮಮ್ಮ ಅಂದ್ರೆ ಮಧ್ಯಮ ಕನ್ಸಲ್ಲಿ ಸ್ಟಾಪ್ ಮಾಡ್ಬಿಡ್ತಾರೆ. ಅಂದ್ರೆ ಇಷ್ಟ ಆಗ್ತಿದ್ದಂಗೆನೆ ನಂದೆಲ್ಲ ಫುಲ್ಫಿಲ್ ಆಯ್ತು ಅನ್ಕೊಂಡ್ಬಿಡ್ತಾರೆ. ಬಟ್ ನನ್ನ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ ನಾನು ಹೋಗ್ಲೇಬೇಕು ದೊಡ್ಡದಾದ ಕನ್ಸಿಗೆ. ಯಾಕಂದ್ರೆ ಅಲ್ಲಿ ನಾವು ಮಧ್ಯಮ ಕನ್ಸನ್ನ ಕಾಣ್ತಾ ಇರ್ತೀವಿ, ಯಾಕಂದ್ರೆ ಅದ್ ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ನಮ್ಗೆ ಗೊತ್ತಿರುತ್ತೆ, ಕರೆಕ್ಟ್ ಅಲ್ವಾ? ಇಷ್ಟೇ ನಮ್ ಲಿಮಿಟೇಷನ್ ಅಂತ. ಬಟ್ ಇಲ್ಲಿ ನಮ್ಮ ಲಿಮಿಟೇಷನ್ ನ ಜಾಸ್ತಿ ಮಾಡ್ಕೊಂಡು ನಮ್ಮ ಸಾಮರ್ಥ್ಯನ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಕನ್ಸನ್ನು ಕೂಡ ಫುಲ್ಫಿಲ್ ಮಾಡ್ಕೋಬಹುದು. ಅಂಡ್ ಅದ್ರ ಜೊತೆಗೆ ನಾವು ನಮ್ಮ ಬಿಸ್ನೆಸ್ಗೆ ಎಂಟ್ರಿ ಆದ್ಮೇಲೆ ಒಂದು ಎಕ್ಸ್ಟ್ರಾ ನೆಕ್ಸ್ಟ್ ಲೆವೆಲ್ ಕನ್ಸನ್ನ ಕಾಣೋದಕ್ಕೆ ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ನೀವು ಯೋಚನೆ ಮಾಡಿ, ಈ ಬಿಸ್ನೆಸ್ ಬಂದ ಮೇಲೆ ಇದು ಎಷ್ಟು ಅವಶ್ಯಕತೆ ಇದೆ ಅಂತ. ಇದು ಯಾವುದು ಅಂದ್ರೆ ಸೇವೆಯ ಕನ್ಸು. ನಾನು ನನಗ್ ಬೇಕಾಗಿರುವಂತದ್ದು ಏನು ಶಾರ್ಟ್ ಟರ್ಮ್, ಮಿಡ್ ಟರ್ಮ್ ಮತ್ತೆ ಶಾರದಾ ಮೇಡಮ್ ಸ್ಟಾಪ್ ಆಗಿದೆ ಸ್ಕ್ರೀನ್ ಶೇರಿಂಗ್. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನನಗೊಂದು ಕನ್ಸು ಅಂತ ಬಂದ್ರೆ ನಮ್ ತಂದೆ
ಒಂದೇ ಊರಲ್ಲಿ ಒಂದು ಮದ್ವೆ ಚೌಟ್ರಿ ಕಟ್ಸ್ಬೇಕು ಅಂತ ಆಸೆ ಇದೆ. ಸೊ ಆ ಕನ್ಸಿಗೆ ವರ್ಕ್ ಮಾಡೋದು. ಅಂಡ್ ಅದೇ ರೀತಿ ಆಶ್ರಮ ಆಗಿರ್ಬೋದು, ಸ್ಕೂಲ್ ಕಟ್ಬೇಕು ಅಂತ ಕನ್ಸಿದೆ. ಇದೆಲ್ಲ ಕೂಡ ದೊಡ್ಡ ದೊಡ್ಡ ಕನ್ಸುಗಳು. ಅಂದ್ರೆ ನಮ್ಮ ಡ್ರೀಮ್ಸ್ ಅಲ್ಲ ಇದು, ನಮ್ಮ ಡ್ರೀಮ್ ಅಲ್ಲೇ ಇನ್ನೊಂದು ಪಾರ್ಟ್, ಇನ್ನೊಬ್ಬರಿಗೆ ಕಾಂಟ್ರಿಬ್ಯೂಟ್ ಮಾಡುವಂತದ್ದು. ಸೊ ಆ ತರದನ್ನ ನೀವು ಯೋಚನೆ ಮಾಡಿ. ತುಂಬಾ ಜನ ನಾವ್ ಇಲ್ಲಿಗೆ ಹೋಗೋದೇ ಇಲ್ಲ, ಯಾಕಂದ್ರೆ ಲೈಫ್ ಟೈಮ್ ನಮ್ದನ್ನೇ ನಾವು ನೋಡ್ಕೊಳ್ಳಕ್ಕೆ ಟೈಮ್ ಆಗೋಗುತ್ತೆ. ಬಟ್ ನೀವು ಮೋದಿಕೇರಿಗೆ ಬಂದಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತ, ಇನ್ನೊಬ್ಬರಿಗೆ ಸಪೋರ್ಟ್ ಮಾಡುವಂತ ಕನ್ಸನ್ನು ಕೂಡ ನೀವು ಕಾಣ್ಬೋದು. ಫಸ್ಟ್ ಅದನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಇಷ್ಟು ದಿನ 3 ತರ ಕನ್ಸನ್ನ ಕಾಣ್ತಾ ಇದ್ದೆ, ಇವತ್ತಿಂದ 4 ತರ ಕನ್ಸನ್ನ ನಾವು ಕಾಣೋಣ. ಉದಾಹರಣೆ, ರಸ್ತೆಗಳನ್ನ ರೆಡಿ ಮಾಡಿಸೋದಾಗಿರ್ಬೋದು, ಕರೆಂಟ್ ಕಂಬಗಳಾಗಿರ್ಬೋದು, ಮದ್ವೆಗಳನ್ನ ಮಾಡಿಸೋದಾಗಿರ್ಬೋದು, ಅಂಡ್ ಸ್ಕೂಲ್ಗಳು ಏನಾದ್ರು ಮಾಡೋದಾಗಿರ್ಬೋದು. ಈ ತರ ಎಷ್ಟೊಂದು ನೀವು ಪಟ್ಟಿ ಮಾಡ್ಬೋದು. ನಿಮಗೆ ಏನ್ ಇಷ್ಟ ಅದನ್ನ ನೀವು ಪಟ್ಟಿ ಮಾಡ್ಬೋದು. ಅದನ್ನ ಎವ್ರಿ ಡೇ ನೀವು ಫೀಲ್ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಒಂದಿನ ನಮ್ಮೊಳಗಡೆ ಲೀಡರ್ಸ್ ಮೆಂಟಾಲಿಟಿಯಲ್ಲಿ ನೋಡಿದೀವಿ ಅಲ್ವಾ, ಯೂನಿಕ್ ಆಗಿ ಯೋಚನೆ ಮಾಡೋದು, ದೊಡ್ಡದಾಗಿ ಯೋಚನೆ ಮಾಡೋದು, ಇವೆಲ್ಲ. ಸೊ ಇದೆಲ್ಲ ಮಾಡೋದ್ರಿಂದ ಕೂಡ ಡೆಫಿನೆಟ್ಲಿ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬೆಳಿಬಹುದು. ಅಂಡ್ ನಾನು ಇಲ್ಲಿ ವರ್ಕೌಟ್ ಮಾಡೋದಕ್ಕೂ ಕೂಡ ದಿನದಿಂದ ದಿನಕ್ಕೆ ನನಗೆ ಉತ್ಸಾಹ ಸಿಗುತ್ತೆ. ಕನಸು ದೊಡ್ಡದಿದ್ದಾಗ ನಮ್ಮ ಕೆಲಸ ಮಾಡುವಂತ ಖುಷಿ ಕೂಡ ಜಾಸ್ತಿ ಆಗುತ್ತೆ. ಓಕೆ. ಅಂಡ್ ಮೂರನೇ ಪಾಯಿಂಟ್ ಯಾವುದು? ಅಪ್ಲೈನ್ ಸಪೋರ್ಟ್ ಚಾರ್ಟ್ ಆದ್ಮೇಲೆ ಡ್ರೀಮ್ಸ್. ಅಪ್ಲೈನ್ಗೆ ನಾವು ನಮ್ಮ ಕನಸುಗಳನ್ನ ಹೇಳ್ತೀವಿ, ನಾವು ಬರ್ಕೋತೀವಿ. ಅದಾದ್ಮೇಲೆ ಈ ಕನಸನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ನಮಗ್ ಬೇಕಾಗಿರೋದು ಮೆಮೊರಿ ಜಾಗರ್. ಸೊ ಮೆಮೊರಿ ಜಾಗರ್ ಅಂತ ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಬ್ಯೂಟಿ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಏನು ಅಂತ ಅಂದ್ರೆ, ನನ್ನ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅಂದ್ರೆ ಇಲ್ಲಿ ಬೇರೆಯವ್ರ ಕನಸನ್ನ ನನ್ಸ್ ಮಾಡ್ಲೇಬೇಕು. ನಾವ್ ಅನ್ಕೊಂಡಿದೀವಿ ಲೈಕ್ ಏನು ನಂದಾದ್ರೆ ಸಾಕು ಅಂತ. ಇಲ್ಲ, ಈ ಡೈರೆಕ್ಟ್ ಸೆಲ್ಲಿಂಗ್ ಸ್ಪೆಷಲಿ ನೀವು ಬಂದಿರುವಂತ ಇಂಡಸ್ಟ್ರಿ ಏನಿದೆ, ಇನ್ನೊಬ್ಬರ ಕನಸನ್ನ ನನ್ಸ್ ಮಾಡಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ನನ್ನ ಕನಸುಗಳು ನನ್ಸಾಗುತ್ತೆ. ಹಾಗಾಗಿ ಮೆಮೊರಿ ಜಾಗರ್ ಅಂದ್ರೆ ನೀವು ಯಾರ ಕನಸುಗಳೆಲ್ಲ ನನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ ಜನರ ಕನಸುಗಳೆಲ್ಲ, ಕರೆಕ್ಟ್ ಅಲ್ವಾ? ಆ ಜನಗಳ ಲಿಸ್ಟ್ ನ ಮಾಡೋದು. ಮೆಮೊರಿ ಜಾಗರ್ ನಿಮಗೆ ನಾನು ಚಾಪ್ಟರ್ 3 ಅಲ್ಲೇ ಹೇಳಿದೀನಿ, ಚಾಪ್ಟರ್ 4, 5 ಅಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಅದೇನೆ ಮೆಮೊರಿ ಜಾಗರ್ ನ ನೀವು ರೆಡಿ ಮಾಡ್ಕೋಬೇಕು. ಅಂಡ್ ಮೆಮೊರಿ ಜಾಗರ್ ಅಂದ್ರೆ ವೆರಿ ಸಿಂಪಲ್, ನೀವು ಲಿಸ್ಟ್ ನ ರೆಡಿ ಮಾಡ್ಕೊಳ್ಳುವಂಥದ್ದು. ಇದನ್ನ ನಾನು ಜಾಸ್ತಿ ಹೇಳೋದಿಲ್ಲ, ಬಿಕಾಸ್ ನೀವು 4th ಮತ್ತೆ 5th ಚಾಪ್ಟರ್ ಅಲ್ಲಿ ನೋಡಿದೀರಾ. ಅಂಡ್ ಬರಿಬೇಕಾದ್ರೆ ಮಾತ್ರ ತುಂಬಾ ಇಂಪಾರ್ಟೆಂಟ್ ನಾನು ಹೇಳೋದು, ಯಾರನ್ನೂ ಕೂಡ ಇವರು ಸೋಂಬೇರಿ, ಇವರು ಹಾಗೆ ಹೀಗೆ ಈ ತರ ಥಾಟ್ ಹಾಕೋಬೇಡಿ. ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದಿನ ನಮ್ ಜೊತೆಗೆ ಬರ್ತಾರೆ, ಅವರು ಕೂಡ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನ ಪಡ್ಕೊಳ್ತಾರೆ. ಅದಕ್ಕೆ ಬೇಕಾಗಿರೋ ಸಪೋರ್ಟ್ ನಾನು ಮಾಡ್ತೀನಿ ಅಂತಾನೆ ಪ್ರತಿಯೊಬ್ಬರ ಹೆಸರು ಕೂಡ ನೀವು ಬರೀರಿ. ಓಕೆ. ಮೆಮೊರಿ ಜಾಗರ್ ಹೇಗ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳಿದೀನಿ. ಅಂಡ್ ಮುಖ್ಯವಾದ ಸೂಚನೆ ಆಗ್ಲೇ ಹೇಳ್ದಂಗೆ, ಬರಿಬೇಕಾದ್ರೆ ನಾವು ಒಳ್ಳೆ ಥಾಟ್ ಅಲ್ಲಿ ಬರೆಯೋಣ. ಅಂಡ್ ಬಿಸ್ನೆಸ್ ಬರ್ತಾರೆ ಅಂತ ಅಲ್ಲ, ಅವರ ಲೈಫ್ಗೆ ನಾನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. ಸೊ ಇದು ಮೆಮೊರಿ ಜಾಗರ್. ಮೆಮೊರಿ ಜಾಗರ್ ಬಗ್ಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ, ಇನ್ವಿಟೇಷನ್. ಸೊ 4ನೇ ಸಿಸ್ಟಮ್ ಪಾಯಿಂಟ್ ಯಾವುದು ಅಂದ್ರೆ ಇನ್ವಿಟೇಷನ್. ಹೆಸರಲ್ಲೇ ಇದೆ, ಇನ್ವೈಟ್ ಮಾಡೋದು. ಕರೆಕ್ಟಾ? ಮೆಮೊರಿ ಜಾಗರ್ ಅಲ್ಲಿ ನಾನು ಜನಗಳ ಲಿಸ್ಟ್ ನ ಬರ್ದಿರ್ತೀನಿ. ಆ ಜನಗಳ ಲಿಸ್ಟ್ ಅಲ್ಲಿ ಇರುವಂತವ್ರಿಗೆ ನಾನು ಇನ್ವೈಟ್ ಮಾಡ್ತೀನಿ. ಅಂದ್ರೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ನನ್ನ ಒಂದು ಆಪರ್ಚುನಿಟಿಗೆ. ಸೊ ಏನು, ಈ ಅವಕಾಶದ ಬಗ್ಗೆ ನನಗ್ ಗೊತ್ತಿರೋರ್ಗೆ ಪರಿಚಯ ಮಾಡಕ್ಕೆ ಅವ್ರನ್ನ ಕರಿತೀವಿ ಅಲ್ವಾ, ಅದನ್ನ ನಾವು ಇನ್ವಿಟೇಷನ್ ಅಂತ ಕರಿತೀವಿ. ಆಕ್ಷನ್ ಇದು ಅಂದ್ರೆ ನಾವು ಫಸ್ಟ್ ಮಾಡುವಂತ ಕೆಲ್ಸನೇ ಇನ್ವೈಟ್. ಪೀಪಲ್ ನ ಇನ್ವೈಟ್ ಮಾಡ್ತೀವಿ, ನಮ್ಮ ಮನೆಗಾಗಿರ್ಬೋದು ಅಥವಾ ಅವ್ರ ಮನೆಗೆ ನಾವು ಬರ್ತೀವಿ ಅಂತ ಹೇಳಿ ಹೋಗೋದಾಗಿರ್ಬೋದು. ಈ ತರ ಇದು ಇನ್ವಿಟೇಷನ್. ಏನು ಅಂದ್ರೆ ನಾವು ಕರೆಯೋದು. ಅಂಡ್ ಯಾಕೆ ಮಾಡ್ಬೇಕು? ಅವಶ್ಯಕತೆ ಇರುವಂತ ಎಷ್ಟೋ ಜನ ಸಾಧನೆ ಮಾಡ್ಬೇಕು ಅಂತ ಇವತ್ತು ಕಾಯ್ತಾ ಇರ್ತಾರೆ. ನಾವು ಅವರಿಗೆ ನಮ್ಮ ಹತ್ರ ಇರೋ ಅವಕಾಶನ ಪರಿಚಯ ಮಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಅವ್ರನ್ನ ಇನ್ವೈಟ್ ಮಾಡ್ಬೇಕಾಗತ್ತೆ. ಅಂಡ್ ಈ ಒಂದು ಅವಕಾಶ ಅವ್ರಿಗೆ ಸಿಗೋದ್ರಿಂದ ಅವ್ರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಅವ್ರಿಗಾಗತ್ತೆ. ಸೊ ಈ ಎಲ್ಲಾ ರೀಸನ್ಗೆ ನಾನು ಅವ್ರನ್ನ ಇನ್ವೈಟ್ ಮಾಡ್ಲೇಬೇಕಾಗತ್ತೆ. ಇವ್ರು ಬೇಡ ಅವ್ರು ಬೇಡ ಅನ್ಕೊಳ್ಳೋದ್ರ ಬದಲು ನಾನು ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟ್ ಮಾಡ್ಬೇಕು. ಅಂಡ್ ಅವ್ರನ್ನ ನಾನು ಶ್ರೀಮಂತ ಪ್ರಜೆ ಮಾಡೋದ್ರಿಂದ ನನ್ನ ದೇಶ ಶ್ರೀಮಂತಿಕೆ ಆಗುತ್ತೆ. ಸೊ ಇಂಡಿವಿಜುವಲ್ ಗ್ರೋತ್ ಇಸ್ ಇಂಡಿಯಾಸ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ಪ್ರತಿಯೊಬ್ರು ಬೆಳೆಯೋದಕ್ಕೆ ನಾವು ಅವ್ರನ್ನ ಇನ್ವೈಟ್ ಮಾಡ್ಲೇಬೇಕು. ಇನ್ವೈಟ್ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಹತ್ರ ಆಪರ್ಚುನಿಟಿ ಇದೆ ಅಂತ? ಹಾಗಾಗಿ ನಮ್ಮ ಅವಕಾಶನ ಅವ್ರಿಗೆ ಪರಿಚಯ ಮಾಡ್ಸಕ್ಕೆ ನಾವು ಅವ್ರನ್ನ ಇನ್ವೈಟ್ ಮಾಡ್ಬೇಕಾಗತ್ತೆ. ಅಂಡ್ ಹೇಗ್ ಮಾಡ್ಬೇಕು? ನೇರವಾಗಿ ಹೋಗಿ ಅವರ ಮನೆಯವರೆಲ್ಲರನ್ನೂ ಕೂರಿಸ್ಬಿಟ್ಟು ನೀವು ಅವ್ರನ್ನ ಕರಿಬಹುದು. ಫಾರ್ ಎಕ್ಸಾಂಪಲ್ ಬಿಒಎಂ ನಡೀತಾ ಇರುತ್ತೆ, ಪರಿವರ್ತನ್ ನಡೀತಾ ಇರುತ್ತೆ, ಆಮೇಲೆ ಹೋಮ್ ಮೀಟಿಂಗ್ಸ್ ಗಳಿಗೆ ನಿಮ್ ಮನೆಗೆ ಅವ್ರನ್ನೆಲ್ಲರೂ ನೀವು ಕರಿಬಹುದು. ಇಲ್ಲ ನೀವು ಈಗ ಡಿಜಿಟಲ್ ಇರೋದ್ರಿಂದ ಆನ್ಲೈನ್ ಅಲ್ಲೂ ಕೂಡ ನೀವು ಅವ್ರನ್ನ ಇನ್ವೈಟ್ ಮಾಡ್ಬೋದು. ಫೋನ್ ಕಾಲ್ ಮಾಡಿ ಅವ್ರನ್ನ ಕರಿಬಹುದು, ಬೇರೆಯವ್ರ ಮೂಲಕನೂ ನೀವು ಕರೆಸ್ಬೋದು. ಅಂದ್ರೆ ನಿಮ್ಗೆ ಯಾರೋ ಕ್ಲೋಸ್ ಇರ್ತಾರೆ, ಸೊ ಅವ್ರ ಮೂಲಕನೂ ನೀವು ಅವ್ರ ಫ್ಯಾಮಿಲಿಗೂ ಕನೆಕ್ಟ್ ಇರೋರ್ ಜೊತೆಗೆ ನೀವು ಫೋನ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡ್ಬೋದು. ಅಂಡ್ ಮುಖ್ಯವಾಗಿರೋದು, ನಾವು ಕರೆಯುವಾಗ ನಮ್ಮ ಉದ್ದೇಶ ಮತ್ತೆ ಅವರ ಜೀವನಕ್ಕೆ ಅನ್ನೋದು ನಮಗೆ ಕನ್ಫರ್ಮ್ ಆಗಿರ್ಬೇಕು. ಇವ್ರೊಬ್ರು ಜಾಯ್ನ್ ಆದ್ರೆ ನನಗೆಷ್ಟು BV ಬರುತ್ತೆ, ನನಗೇನ್ ಸಿಗುತ್ತೆ, ಈ ತರ ನಾನು ಯೋಚನೆ ಮಾಡ್ತಾ ಹೋದಾಗ
ನಾನು ಏನ್ ಹೇಳ್ತಾರೆ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳಿರುತ್ತೆ, ಅಯ್ಯೋ ಯಾರು ಬರಲ್ಲ ಅಂತ. ಅವ್ರ ಇನ್ ಕೇಸ್ ಬರ್ಲಿಲ್ಲ ಅಂದ್ರೆ, ಬಟ್ ನಾವು ಅವರಿಗೋಸ್ಕರ ಅಂತ ಮಾಡಿದಾಗ ಪರವಾಗಿಲ್ಲ, ಅರ್ಥ ಮಾಡ್ಸೋಣ ಅಂತ ಬರುತ್ತೆ. ಸೊ ಹಾಗಾಗಿ ಮುಖ್ಯವಾದ ಸೂಚನೆ, ನಾನು ಅವ್ರನ್ನ ಕರಿಬೇಕಾದ್ರೆ ನನ್ನ ಉದ್ದೇಶ ಅವ್ರ ಲೈಫಿಗೋಸ್ಕರ ಅಂತ ಇರಬೇಕು, ನಮ್ಮ ಸ್ವಾರ್ಥಕ್ಕೆ ಅಲ್ಲ. ಸೊ ಹೇಗೆ ನಾವು ನಮ್ಮ ಮನೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಅವ್ರನ್ನ ಏನಕ್ಕೆ ಕರಿತೀವಿ, ನಾವು ಮದ್ವೆ ಆಗ್ತಿದೀವಿ ಅಥವಾ ಗೃಹ ಪ್ರವೇಶ ಇದೆ ಅಂದ್ರೆ ಅವ್ರ ಆಶೀರ್ವಾದ ಅಥವಾ ನಾವು ಊಟ ಹಾಕ್ಸ್ತೀವಿ, ಕರೆಕ್ಟ್ ಅಲ್ವಾ? ಅವ್ರ ಬ್ಲೆಸ್ಸಿಂಗ್ಸ್ ನ ಪಡೆಯೋದಕ್ಕೆ ನಾವು ಕರಿತೀವಿ. ಅಥವಾ ನಾವ್ ಹೆಂಗ್ ಕಟ್ಟಿದೀವಿ ನೋಡ್ ಬನ್ನಿ ಅಂತ ಕರಿತೀವ, ಅದ್ ನಂಗೆ ಗೊತ್ತಿಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅಗೇನ್ ನಮ್ಮ ಬಿಸ್ನೆಸ್ ಅಲ್ಲೂ ಕೂಡ ನಾವು ಕರಿಬೇಕಾಗಿರೋದು ನಮ್ಮ ಮನೆಯ ಫಂಕ್ಷನ್ಗೆ ನಾವು ಯಾವ ರೀತಿ ನಮ್ಮ ಬ್ಲೆಸ್ಸಿಂಗ್ಸ್ ಗೋಸ್ಕರ ಅವ್ರನ್ನ ಕರಿತೀವೋ ಅದೇ ರೀತಿ ಅದೇ ಉದ್ದೇಶದಿಂದ ನಾನು ನನ್ನ ಬಿಸ್ನೆಸ್ಗೂ ಕೂಡ ಕರಿಬೇಕಾಗತ್ತೆ. ಈ ಅವಕಾಶದ ಬಗ್ಗೆ ಅದೇ ವಿಶ್ವಾಸದಿಂದ ಅದೇ ಪ್ರೀತಿಯಿಂದ ನಾನು ಕರಿಬೇಕು. ಪಾಯಿಂಟ್ ಪ್ರೆಸೆಂಟೇಷನ್. ಇನ್ವೈಟ್ ಮಾಡಿದ್ಮೇಲೆ ನಾನು ಅವ್ರಿಗೆ ಏನ್ ಮಾಡ್ಬೇಕು, ಮೆಮೊರಿ ಜಾಬ್ ಅಲ್ಲಿರೋ ಲಿಸ್ಟ್ ನ ಇನ್ವೈಟ್ ಮಾಡ್ತೀನಿ. ಇನ್ವೈಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಅವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು. ಅಗೇನ್ ಪ್ರೆಸೆಂಟೇಷನ್ ಬಗ್ಗೆ ಕೂಡ ನಾನು 4th ಮತ್ತೆ 5th ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಮಾಡಿದೀನಿ. ಸೊ ನನಗೆ ಸಿಕ್ಕಿರುವಂತ ಅವಕಾಶನ, ನನಗೆ ಗೊತ್ತಿರೋದನ್ನ ಅವರಿಗೆ ಗೊತ್ತಾಗೋ ಹಾಗೆ ಹೇಳೋದು ಅಂಡ್ ಅವರ ಸಮಯದಲ್ಲಿ ತಿಳಿಸೋದು, ಅವರ ಟೈಮ್ ನ ನೋಡ್ಕೊಂಡು ತಿಳಿಸೋವಂಥದ್ದು. ನನಗೆ ಯಾವಾಗ ಬೇಕು ಅವಾಗ ಹೇಳೋದಲ್ಲ, ಅವರ ಕಂಫರ್ಟಬಲ್ ಟೈಮ್ ಅಲ್ಲಿ ನಾನು ಹೋಗ್ಬೇಕಾಗುತ್ತೆ. ಇದನ್ನ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ನನಗೆ ಗೊತ್ತಾಗಿರೋದನ್ನ ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳೋದನ್ನ. ಅಂಡ್ ಯಾಕೆ ಮಾಡ್ಬೇಕು, ಅಗೇನ್ ನಾನು ಈ ಅವಕಾಶವನ್ನ ಮಾಡೋದ್ರಿಂದ ಅಥವಾ ಮಾಡಿಸೋದ್ರಿಂದ ಅವ್ರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೋದು ಅಂಡ್ ಅವಕಾಶದಲ್ಲಿ ಅವರು ಬೆಳೆಯೋದಕ್ಕೆ ಒಂದು ನಂಬಿಕೆನ ಕೊಡ್ಬೋದು ನಾವು ಪ್ರೆಸೆಂಟೇಷನ್ ನ ಕೊಡೋದ್ರಿಂದ. ಅಂಡ್ ಹೇಗ್ ಮಾಡ್ಬೇಕು ನಮ್ಮ ಪ್ರೆಸೆಂಟೇಷನ್, ನೇರವಾಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ನಾನು ಪರಿಚಯಿಸಬಹುದು, 1-to-1 ಮೂಲಕನೂ ಹೇಳ್ಬೋದು. ನಿಮ್ಗೆ 1-to-1 ಪ್ರೆಸೆಂಟೇಷನ್ ಗೊತ್ತಿದೆ ಅಲ್ಲ, ಸೊ 1-to-1 ನ ಕೂಡ ನಾನು ಮಾಡ್ಬೋದು, ಹೋಮ್ ಮೀಟಿಂಗ್ ಮಾಡ್ಬೋದು, BOM ಮಾಡ್ಬೋದು. ಈಗ ಆನ್ಲೈನ್ ಇರೋದ್ರಿಂದ ಆನ್ಲೈನ್ ಅಲ್ಲೂ ನಾನು ಪರಿಚಯ ಮಾಡ್ಬೋದು. ಅಂಡ್ ಯಾವತ್ತೂ ಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಆಗಿ ನಾನು ಅರ್ಥ ಮಾಡ್ಕೊಬೇಕಾಗಿರೋದು, ಸರಳವಾಗಿರ್ಬೇಕು, ಸುಲಭವಾಗಿರ್ಬೇಕು ಅಂಡ್ ಕಡಿಮೆ ಸಮಯ ತಗೋಬೇಕು, ಧೈರ್ಯದಿಂದ ಮಾತಾಡ್ಬೇಕು, ಅರ್ಥ ಆಗೋ ರೀತಿ ಮಾತಾಡ್ಬೇಕು, ಪ್ರಶ್ನೆಗಳನ್ನ ನಾವು ಕೇಳಿ ಅವ್ರಿಗೆ ಏನ್ ಅರ್ಥ ಆಗಿದೆ ಅಂತ ತಿಳ್ಕೊಬೇಕು. ಪ್ರೆಸೆಂಟೇಷನ್ ಅಲ್ಲಿ ಮೇಜರ್ ಪಾಯಿಂಟ್ ನಾವು ಇದನ್ನ ಮಾಡ್ಬೇಕು. ಓಕೆ, ಅಂದ್ರೆ ನಾವು ಪ್ರೆಸೆಂಟೇಷನ್ ಯಾವಾಗ್ಲೂ ಈಸಿ, ಸಿಂಪಲ್ ಆಗಿರ್ಬೇಕು, ಕಾನ್ಫಿಡೆನ್ಸ್ ನಮ್ದು ಸ್ಟ್ರಾಂಗ್ ಆಗಿರ್ಬೇಕು. ಓಕೆ, ಸೊ ಮುಖ್ಯವಾದ ಸೂಚನೆ, ನಾವು ನಮ್ಮ ಮನೇಲೆ ಮಾಡ್ತಾ ಇದೀವಿ ಅನ್ಕೊಳ್ಳಿ ಅಥವಾ ಅವ್ರ ಮನೆಗೆ ಹೋಗಿದ್ರು ಕೂಡ ಟಿವಿನ ಆಫ್ ಮಾಡಿಸ್ಬೇಕು. ಹಾಗಂತ ಟಿವಿ ಆಫ್ ಮಾಡಿ ಅಂತ ಅಲ್ಲ, ಒಂದ್ 15 ನಿಮಿಷ ನೀವು ಟಿವಿ ಆಫ್ ಮಾಡ್ತೀರಾ, ನಾನು ಹೇಳೋದು ಕಂಫರ್ಟಬಲ್ ಆಗಿರೋದಿಲ್ಲ ಅಂತ ಹೇಳಿ ನಾವು ಟಿವಿನ ಆಫ್ ಮಾಡಿಸ್ಬೇಕು. ಮತ್ತೆ ನಿಮ್ದೇ ಆಗಿರ್ಬೋದು ಅಂಡ್ ಅವರ ಫೋನ್ ಕೂಡ ನೀವು ಸೈಲೆಂಟ್ ಅಲ್ಲಿ ಇಡಿಸ್ಬೇಕು. ಯಾಕಂದ್ರೆ ಮಧ್ಯ ಮಧ್ಯ ಡಿಸ್ಟರ್ಬ್ ಆಗ್ಬಾರ್ದು. ಮೈಂಡ್ ಫ್ರೆಶ್ ಆಗಿರ್ಬೇಕು. ಅಂದ್ರೆ ಅವ್ರು ಏನೋ ಊಟ ಕುತ್ಕೊಂಡಿರ್ತಾರೆ ಅಥವಾ ಏನೋ ಎಮರ್ಜೆನ್ಸಿ ಎಲ್ಲೋ ಹೊರಗಡೆ ಹೊರಟಿರ್ತಾರೆ ಅಥವಾ ಯಾವ್ದೋ ಫಂಕ್ಷನ್ ನಲ್ಲಿ ಇರ್ತಾರೆ, ಆ ಟೈಮಲ್ಲಿ ಪ್ರೆಸೆಂಟೇಷನ್ ಕೊಡೋದಲ್ಲ. ಮೈಂಡ್ ಫ್ರೆಶ್ ಆಗಿರ್ಬೇಕು. ನೀವು ಫಂಕ್ಷನ್ ಅಲ್ಲಿ ಸಿಕ್ಕಾಗ, ಮದ್ವೆಗಳಲ್ಲಿ ಸಿಕ್ಕಾಗ ಅಲ್ಲೆಲ್ಲ ಪ್ರೆಸೆಂಟೇಷನ್ ಕೊಡಕ್ ಹೋಗ್ಬೇಡಿ. ಇನ್ವೈಟ್ ಮಾಡಿ, ನಾನ್ ನಿಮ್ ಮನೆಗ್ ಬರ್ತೀನಿ ಒಂದಿನ ಅಂತ ಇನ್ವೈಟ್ ಮಾಡಿ, ಅಥವಾ ಅವ್ರನ್ನ ನಮ್ ಮನೆಗ್ ಕರೀರಿ, ಅವ್ರ ನಂಬರ್ನ ಎಕ್ಸ್ಚೇಂಜ್ ಮಾಡಿ, ಇದನ್ನ ಮಾಡಿ. ಆದ್ರೆ ಪ್ರೆಸೆಂಟೇಷನ್ ಎಲ್ ಬೇಕಲ್ಲಿ ಕೊಡ್ಬೇಡಿ. ಬಿಕಾಸ್ ಅದಕ್ಕೆ ಅವರ ಮೈಂಡ್ ಫ್ರೆಶ್ ಆಗಿರ್ಬೇಕು. ಬಸ್ಸಲ್ಲೇ ಕುತ್ಕೊಂಡು ಪ್ರೆಸೆಂಟೇಷನ್ ಇಲ್ಲ, ಇನ್ವಿಟೇಷನ್ ಕೊಡಿ, ಪ್ರೆಸೆಂಟೇಷನ್ ಅಲ್ಲ. ಪ್ರೆಸೆಂಟೇಷನ್ಗೆ ಅದರದೇ ಆದಂತ ಒಂದು ಪ್ಲೇಸ್ ಅಲ್ಲಿ ನಾವು ಕೊಟ್ರೆ ತುಂಬಾ ಒಳ್ಳೇದು. ಸೊ ಯಾರೇ ವ್ಯಕ್ತಿ ಆಗಿರ್ಬೋದು, ಅವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಮೊದಲು ನಾವು ಅವ್ರನ್ನ ಈ ಒಂದು ಬಿಸ್ನೆಸ್ಗೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾರನ್ನೋ ಕರ್ಕೊಂಡು ಹೋಗಿ ಅವ್ರ ಮೂಲಕ ಹೇಳುತ್ತಾ ಇದ್ದೀನಿ ಅಂದ್ರೆ ಆ ವ್ಯಕ್ತಿಯ ಪರಿಚಯನ ನಾನು ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಅಪ್ಲೈನ್ ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಥವಾ ನನ್ನ ಡೌನ್ಲೈನ್ ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ, ಸಮ್ಟೈಮ್ಸ್ ನನಗೆ ತುಂಬಾ ಕ್ಲೋಸ್ ಆಗಿರೋರು ನನ್ನ ಮಾತು ಕೇಳಲ್ಲ ಅನ್ಕೊಳ್ಳಿ. ಓಕೆ, ಆ ಟೈಮ್ ಅಲ್ಲಿ ನಾನು ನನ್ನ ಅಪ್ಲೈನ್ ಡೌನ್ಲೈನ್ ನ ಸಪೋರ್ಟ್ ತಗೊಳ್ತೀನಿ. ಆಗ ಅವ್ರು ಬಂದಾಗ ಅವ್ರ ಪರಿಚಯನ ನಾನು ಚೆನ್ನಾಗಿ ಮಾಡಿಸ್ಬೇಕಾಗುತ್ತೆ ಪ್ರೆಸೆಂಟೇಷನ್ ಅಲ್ಲಿ. ಬಿಕಾಸ್ ಅವ್ರ ಬಗ್ಗೆ ನಾನು ಹೇಗೆ ಪರಿಚಯ ಮಾಡಿಸ್ತೀನಿ ಅನ್ನೋದ್ರ ಮೇಲೆ ಅವರ ಒಂದು ಫಸ್ಟ್ ಇಂಪ್ರೆಷನ್ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಹೆಚ್ಚಾಗಿ ಯಾವ ಮನೆಯಲ್ಲೂ ಕೂಡ ನಾವು ಸುಮ್ಮನೆ ಕಾಲ ಕಳಿಬಾರ್ದು. ಪ್ರೆಸೆಂಟೇಷನ್ ಕಂಪ್ಲೀಟ್ ಆದ್ಮೇಲೆ ಮುಗಿಸ್ಬಿಟ್ಟು ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ನಾನು ಹೊರಡ್ಬೇಕು, ನಂಗೆ ಬೇರೆ ಕೆಲಸ ಇದೆ ಅಂತಾನೋ ಅಥವಾ ಇಲ್ಲ ಮನೆಗೆ ಹೋಗ್ಬೇಕು, ನಾನು ಡೈಲಿ 2 hours ಅಷ್ಟೇ ನಾನು ಬಿಸ್ನೆಸ್ ಮಾಡೋದು, ಆಮೇಲೆ ನಾನು ಫ್ಯಾಮಿಲಿ ಟೈಮ್ ಕೊಡ್ಬೇಕು ಅಂತ ಹೇಳ್ಬೋದು. ಈ ತರ ನೀವೆಲ್ಲ ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರುತ್ತೆ. ಹಂಗಂತ ಸುಮ್ನೆ ಹೇಳಿ ನೀವು ಇದ್ ಮಾಡೋದಲ್ಲ. ಕೆಲಸ ಇದೆ ಅಂದ್ರೆ ಕೆಲಸ ಇದೆ ಅನ್ನಿ, ಇಲ್ಲ ಅಂದ್ರೆ ನಾನು ಡೈಲಿ 4 hours 5 hours ವರ್ಕ್ ಮಾಡ್ತೀನಿ ಅಥವಾ 6 hours ವರ್ಕ್ ಮಾಡ್ತೀನಿ, ಅದಾದ್ಮೇಲೆ ಇಷ್ಟು ಗಂಟೆಗೆ ನಾನು ಮನೆಗೆ ಹೋಗ್ತೀನಿ, ಈ ತರನು ನಾವು ಹೇಳ್ಬೋದು. ಬಿಕಾಸ್ ನಾನು ಸುಮ್ನೆ ಹೆಚ್ಚು ಟೈಮ್ ನ ಅಲ್ಲಿ ಕುತ್ಕೊಳ್ಳೋದ್ರಿಂದ ಅನ್ವಾಂಟೆಡ್ ಮಾತಾಡಕ್ಕೆ ಶುರು ಮಾಡ್ತೀನಿ. ಓಕೆ, ಅನಾವಶ್ಯಕವಾಗಿ ಮಾತಾಡ್ಲೇಬಾರ್ದು. ಏನೇನೋ ಮಾತಾಡೋದು, ಅವ್ರದ್ದೇನೋ ಹಳೆದನ್ನ ಕೆತ್ಕೋದು, ನಿಮ್ದ್ಯಾವ್ದೋ ಹಳೆ ಸ್ಟೋರಿ ಹೇಳೋದು, ಇದ್ಯಾವುದು ಮಾಡಬಾರ್ದು. ಇವೆಲ್ಲದ್ರಿಂದ ನೀವು ಹೇಳಿರೋದೆಲ್ಲ ಆಚೆ ಹೋಗ್ಬಿಟ್ಟು ನೀವು ಮಾತಾಡಿರೋ ಬೇಡವಾಗಿರೋದೆಲ್ಲ ಒಳಗಡೆ ಹೋಗುತ್ತೆ. ಅವಾಗ ನೀವ್ ಏನ್ ಹೇಳಿದ್ರಿ ನಂಗೇನೋ ಗೊತ್ತಾಗಿಲ್ಲ, ಅವತ್ ಹೇಳಿದಲ್ಲ, ಅವತ್ತೇನೋ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಆಗ ನಿಮ್ಗೇನ್ ಅನ್ಸುತ್ತೆ, ಅಷ್ಟೊತ್ತು ಹೇಳಿದೀನಿ ಅರ್ಥ ಆಗಿಲ್ವಾ ಅನ್ಸುತ್ತೆ.
ಬಟ್ ಒಂದು ಅವ್ರ ಮೈಂಡ್ ಫ್ರೆಶ್ ಆಗಿದೆಯಾ ಚೆಕ್ ಮಾಡ್ಬೇಕು, ಇನ್ನೊಂದು ನಾನು ಹೇಗೆ ಹೇಳಿದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾದ ಸೂಚನೆ, ಅವರಿಗೆ ಅನುಕೂಲ ಇರುವಂತಹ ಟೈಮಲ್ಲಿ ನಾನು ಹೋಗ್ಬೇಕು, ಹೆಚ್ಚು ಸಮಯನ ತಗೋಬಾರ್ದು, ಅವರಿಗೆ ಸಾಕು ಅಂತ ಅನ್ಸೋ ಹಾಗೆ ನಾನು ಮಾಡಬಾರ್ದು, ಅವ್ರಿಗೆ ಇನ್ನೂ ಇದೇನೋ ಅನ್ನೋಷ್ಟರಲ್ಲೇ ನಾನು ಮುಗಿಸ್ಬೇಕು, ಎಷ್ಟು ಸಾಧ್ಯ ಅಷ್ಟು ಬೇಗ ಮುಗಿಸಿ ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಿ ಅಂತ ನಾವು ಟೈಮ್ನ ಕೊಡ್ಬೋದು. ಕೊನೆಯದಾಗಿ ಪರಿಚಯಿಸಿದ ನಂತರ ಅವರಿಗೆ ಏನ್ ಹೇಳ್ತಾರೆ, ಫಾಲೋ ಮಾಡಲು ನಾನು ಪುನಃ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬೇಕು. ನೀವು ಈ ಅವಕಾಶಕ್ಕೆ ಬಂದ್ರು ಬರ್ದೇ ಇದ್ರು ನಾನ್ ಕಾಲ್ ಮಾಡಿದಾಗ ರಿಸೀವ್ ಮಾಡಿ ಅಂತ ಹೇಳ್ಬೇಕು. ತುಂಬಾ ಜನ ಮಾಡೋ ಮಿಸ್ಟೇಕ್ ಇದು. ಸೊ ಇದಕ್ಕೆ ಬಿಗಿನಿಂಗ್ ಅಲ್ಲೇ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ, ಡೈರೆಕ್ಟ್ ಸೆಲ್ಲಿಂಗು ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ಕೆಲವರಿಗೆ ಅರ್ಥ ಆಗಿದೆ. ಕರೆಕ್ಟಾ? ನೀವ್ ಹೇಳ್ಬಿಟ್ಟು ಬಂದಿರ್ತೀರಾ, ಅವ್ರು ಅಯ್ಯೋ ಅವೆಲ್ಲ ಬೇಡ ಅಂತ ಏನೋ ಅವ್ರಿಗೇನೋ ಅನ್ಸಿರುತ್ತೆ, ಅಥವಾ ಸ್ವಲ್ಪ ಟೈಮ್ ತಗೋಬಹುದು ಅವರು. ಆತರ ಆದಾಗ ಫೋನೇ ರಿಸೀವ್ ಮಾಡಲ್ಲ ಕೆಲವರು. ಅವಾಗ ಏನಾಗ್ಬಿಡುತ್ತೆ, ಅಯ್ಯೋ ಈ ಬಿಸ್ನೆಸ್ ಬಂದು ನನ್ನ ಫ್ರೆಂಡ್ಶಿಪ್ ಎಲ್ಲ ಹೊರಟೋಯ್ತು ಅಂತೀವಿ. ಖಂಡಿತ ಫ್ರೆಂಡ್ಶಿಪ್ ಹಾಳಾಗಲ್ಲ, ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಬಟ್ ನೀವು ಯಾವ ರೀತಿ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅವ್ರಿಗೆ ಹೇಳ್ಬೋದು, ಇಲ್ಲ ನಾನು ನಿಮಗೆ ಕಾಲ್ ಮಾಡ್ತೀನಿ, ನೀವು ಈ ಬಿಸ್ನೆಸ್ ಬಂದ್ರು ಬರ್ದೇ ಇದ್ರು ಕೂಡ ನೀವು ನನ್ನ ಕಾಲ್ನ ರಿಸೀವ್ ಮಾಡಿ, ಬಿಕಾಸ್ ಬಿಸ್ನೆಸ್ಸೇ ಬೇರೆ, ಸಂಬಂಧನೇ ಬೇರೆ. ಇದನ್ನೇ ನಮ್ಗೆ ನಮ್ಮ ಕಂಪ್ನಿಯ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿರೋದು. ಹಾಗಾಗಿ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಹೇಳ್ಬಿಟ್ಟು ಬರ್ಬೇಕು. 6ನೇ ಪಾಯಿಂಟ್ ಯಾವುದು ಅಂತ ಅಂದ್ರೆ ಫಾಲೋ ಅಪ್. ಬಹಳ ಇಂಪಾರ್ಟೆಂಟ್ ನಮ್ಮ ಬಿಸ್ನೆಸ್ ಅಲ್ಲಿ ಫಾಲೋ ಅಪ್. ಅಂದ್ರೆ ನಾವು ಅವ್ರಿಗೆ ತಿಳಿಸ್ ಬಂದಿರ್ತೀವಿ, ಆದ್ರೆ ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಅಂತ ನಾವು ಮತ್ತೆ ತಿಳ್ಕೊಳ್ಳೋದೆ ಫಾಲೋ ಅಪ್. ಮತ್ತೆ ತಿಳ್ಕೊಳ್ಳೋದು ಏನ್ ಅರ್ಥ ಆಗಿದೆ ಅಂತ ಅವ್ರಿಗೆ ಕಾಲ್ ಮಾಡಿ ಕೇಳೋದು, ಮತ್ತೆ ಅವ್ರ ಮನೆಗೆ ಹೋಗೋದು, ಅಂದ್ರೆ ಇನ್ನ ನೀಟಾಗಿ ಅವರಿಗೆ ಅರ್ಥ ಮಾಡಿಸುವಂತದನ್ನ ಫಾಲೋ ಅಪ್ ಅಂತ ಕರಿತೀವಿ. ಇಲ್ಲೂ ಆಲ್ರೆಡಿ ನಿಮ್ಗೆ ಇನ್ವೈಟ್ ಮಾಡಿದ್ಮೇಲೆ ಕಾಲ್ ಮಾಡಿರ್ತಾರೆ ಕೆಲವು ಲೀಡರ್ಸ್, ಈ ತರ ಆಗಿರುತ್ತೆ ಅಲ್ವಾ. ಸೊ ಈ ರೀತಿ ಫಾಲೋ ಅಪ್ ಅಂತ ಇರುತ್ತೆ. ಅಂಡ್ ಯಾಕೆ ಮಾಡ್ಬೇಕು ನಾನು ಇದನ್ನ, ಅವರಿಗೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಅವರು ನಾವು ಸ್ಪಷ್ಟತೆ ಕೊಡೋದಕ್ಕೆ, ಅವರು ಕೇಳೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ, ಇನ್ನಷ್ಟು ಅರ್ಥ ಮಾಡಿಸೋದಕ್ಕೆ ನಮ್ಗೆ ಫಾಲೋ ಅಪ್ ಅವಶ್ಯಕತೆ ಇರುತ್ತೆ. ಅಂಡ್ ಅವರು ಯಾವಾಗ ನಮ್ದೆಲ್ಲ ಕಂಪ್ಲೀಟ್ ಆಗುತ್ತೆ, ಫಾಲೋ ಅಪ್ ಹೋದಾಗ ಏನಾಗುತ್ತೆ, ಅವ್ರು ಮಾತಾಡೋದು ಜಾಸ್ತಿ ಇರುತ್ತೆ. ಪ್ರೆಸೆಂಟೇಷನ್ ಅಲ್ಲಿ ನಾನ್ ಜಾಸ್ತಿ ಮಾತಾಡಿರ್ತೀನಿ, ಫಾಲೋ ಅಪ್ ಅಲ್ಲಿ ಅವ್ರು ಜಾಸ್ತಿ ಮಾತಾಡ್ತಾರೆ. ಅವ್ರು ಜಾಸ್ತಿ ಮಾತಾಡಿದಾಗ ಅವರು ಮುಕ್ತವಾಗಿ ನಮ್ ಜೊತೆ ಮಾತಾಡಕ್ಕೆ ಹೆಲ್ಪ್ ಆಗುತ್ತೆ, ಅವರ ಡೌಟ್ಸ್ ಗಳು ಕ್ಲಿಯರ್ ಆಗುತ್ತೆ. ಅಂಡ್ ನಮ್ಮ ಬಿಸ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೆ ವಿಶ್ವಾಸ ಕೊಡೋದಕ್ಕೋಸ್ಕರ ನಮ್ಗೆ ಫಾಲೋ ಅಪ್ ಅವಶ್ಯಕತೆ ಇರುತ್ತೆ. ಟೈಮ್ಸ್ ಫಾಲೋ ಅಪ್ ಇರಲ್ಲ, ಟಕ್ ಅಂತ ಬಂದ್ಬಿಡ್ತಾರೆ, ಓಕೆ. ಬಟ್ ಅವ್ರಿಗೆ ಇನ್ನೂ ಬಂದಿಲ್ಲ ನಮ್ಮ ಬಿಸ್ನೆಸ್ಗೆ ಅಂದ್ರೆ ನಾವು ಮತ್ತೆ ರೀಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಹೇಗ್ ಮಾಡೋದು? ಅಗೇನ್ ಮನೆಗೆ ಹೋಗಿ ಮಾಡೋದು, ನೇರವಾಗಿ ಅವರ ಕುಟುಂಬದ ಸಮೇತ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ವೈಫ್ಗೆ ಹೇಳ್ಬಿಟ್ಟು ಬಂದಿರ್ತೀವಿ, ಅವರು ನನ್ನ ಹಸ್ಬೆಂಡ್ ನ ಕೇಳಿ ಹೇಳ್ತೀನಿ ಅಂತಾರೆ, ಅವ್ರ ಹಸ್ಬೆಂಡ್ ಪಿಕ್ಚರ್ ನೋಡಿರಲ್ಲ, ವೈಫ್ ಪಿಕ್ಚರ್ ನೋಡಿರ್ತಾರೆ. ಕ್ಲೈಮ್ಯಾಕ್ಸ್ ನ ಹಸ್ಬೆಂಡ್ ನ ಕೇಳಿದ್ರೆ ಹೇಗ್ ಗೊತ್ತಾಗುತ್ತೆ? ಹಂಗೆ ನಾವು ಎಲ್ರಿಗೂ ಕೂಡ ಕೂರ್ಸ್ಬಿಟ್ಟು ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲರ ಒಂದು ಒಪ್ಪಿಗೆ ಪಡೆಯೋದು. ಸೊ ಅಲ್ಲಿ ಏನೇನ್ ಕೇಳ್ಬೇಕು ಅಂತ ಪಾಯಿಂಟ್ ನೋಡ್ಕೊಳ್ಳೋಣ. ಸುಮ್ನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದ್ರ ಬದಲು ಅದು ಒಂದು ನಾವು ನೀಟಾಗಿ ಕೇಳ್ಬಿಡೋಣ. ಏನು ನಿಮ್ಗೆ ಏನ್ ಅರ್ಥ ಆಯ್ತು, ನಿಮ್ಗೆ ಏನ್ ಅರ್ಥ ಆಯ್ತು ಹೇಳ್ಬೋದಾ? ಏನ್ ಇಷ್ಟ ಆಯ್ತು ನಿಮ್ಗೆ ನಾನು ಹೇಳಿದ್ರಲ್ಲಿ, ಎಕ್ಸಾಕ್ಟ್ಲಿ ನಿಮ್ಗೆ ಇಂಥ ಪಾಯಿಂಟ್ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಕೇಳ್ಬೋದು. ಆಮೇಲೆ ಇನ್ನ ಏನಾದ್ರೂ ಪ್ರಶ್ನೆ ಇದೆಯಾ ಅಂತ ಕೇಳ್ಬೋದು. ಅದಾದ್ಮೇಲೆ ನನ್ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ ಅಂತ ಕೇಳ್ಬೋದು. ನಿಮ್ಗೆ ಕ್ಲೋಸ್ ಇದ್ರೆ, ಅವರು ಫ್ರೆಂಡ್ಸ್ ಆಗಿದ್ರೆ, ನಿಂಗೆ ನನ್ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ಬೋದು ನೀವು. ಅಥವಾ ನಿಮ್ ರಿಲೇಷನ್ಸ್ ಆಗಿದ್ರು ನೀವು ಈ ಪ್ರಶ್ನೆಗಳನ್ನ ಕೇಳ್ಬೋದು, ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆಯಾ ಅಂತ. ಆಮೇಲೆ ನಾನು ಅವ್ರಿಗೆ ಸ್ಟ್ರಾಂಗ್ ಆಗಿ ಹೇಳ್ಬೇಕಾಗಿರೋದು, ಬಿಸ್ನೆಸ್ ಸರಿ ಇಲ್ಲ ಅಂದ್ರೆ ಜಸ್ಟ್ ಯೋಚನೆ ಮಾಡು, ನಾನ್ ಇದನ್ ಮಾಡ್ತಿದ್ನಾ ಅಂತ ಕೇಳ್ಬೋದು. ಯಾಕಂದ್ರೆ ನಾವ್ ಈ ಒಂದು ಕ್ಲಾರಿಟಿನ ಅವ್ರಿಗೆ ಕೊಡ್ಬೋದು. ಮತ್ತೆ ನಮ್ಮ ಮನೆಯವರು ಮಾಡೋಕ್ ಬಿಡ್ತಿದ್ರಾ, ಇವೆಲ್ಲ ಅವ್ರಿಗೆ ಓಪನಿಂಗ್ ಅಂದ್ರೆ ಹೌದಲ್ವಾ ಅಂತ ಅನ್ಸೋ ಹಾಗೆ ನಾನು ಕೇಳ್ಬೇಕು. ಫೈನಲಿ ಈ ಬಿಸ್ನೆಸ್ ಸರಿ ಇಲ್ಲ ಅಂದ್ರೆ ನಾನ್ ಮಾಡ್ತಾ ಇದ್ನಾ, ಅಥವಾ ನಮ್ಮ ಮನೆಯವ್ರು ಮಾಡಕ್ ಬಿಡ್ತಾ ಇದ್ರಾ? ಇಲ್ಲ ಅಲ್ವಾ. ಸೊ ಹಾಗಾಗಿ ಬಿಸ್ನೆಸ್ ನ ನಾವು ನಂಬಿ ಮಾಡ್ಬೋದು. ಅಂಡ್ ನಾನು ನನ್ನ ಫ್ಯಾಮಿಲಿ ಇವತ್ ಮಾಡ್ತಾ ಇರೋದು ಒಂದಂತೂ ನಿಜ, ನಿಮಗೆ ಯಾವುದೇ ಭಯ ಬೇಡ, ಇಲ್ಲಿ ನಾವ್ ಏನನ್ನು ಕಳ್ಕೊಳ್ಳಲ್ಲ, ಅದ್ರ ಬದಲು ತುಂಬಾ ವಿಚಾರವನ್ನ ಕಲಿತೀವಿ. ಅಂಡ್ ಇವತ್ತು ನನ್ನ ಲೈಫ್ ಅಲ್ಲಿ ಇಲ್ಲಿಗೆ ಬಂದ ಮೇಲೆ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್, ಪರಿವರ್ತನೆನ ನಾನು ನೋಡ್ತಾ ಇದ್ದೀನಿ ಅಂತ ನೀವು ತುಂಬಾ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೋದು. ಓಕೆ, ಸೊ ನಿಮ್ಗೆ ಏನಾದ್ರೂ ತಿಳ್ಕೊಬೇಕು ಅಂತಿದ್ದೀರಾ ಅಂತಾನು ಕೇಳ್ಬೋದು. ಫೈನಲಿ ನಿಮ್ಗೆ ಇನ್ನೇನಾದ್ರು ಎಕ್ಸ್ಟ್ರಾ ತಿಳ್ಕೊಬೇಕು ಅಂತ ಇದ್ದೀರಾ ಅಂತ ಕೇಳ್ಬೋದು. ಅಂಡ್ ಮುಖ್ಯವಾದ ಸೂಚನೆ, ಅನಾವಶ್ಯಕವಾಗಿ ಏನೂ ಮಾತಾಡಬಾರ್ದು, ತೀರಾ ಪರ್ಸನಲ್ ವಿಚಾರಗಳನ್ನ ಮಾತಾಡ್ತಾ ಕುತ್ಕೋಬಾರ್ದು. ಅಂಡ್ ಅವರಿಗೆ ನಾವು ಕಂಫರ್ಟಬಲ್ ಮಾಡ್ಕೋಬೇಕು. ಅಂದ್ರೆ ಅವರಿಗೆ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಾನ್ ಮಾತಾಡ್ಬಿಡೋದು, ಮಧ್ಯ ಮಾತಾಡೋದು, ಮತ್ತೆ ಏನ್ ಹೇಳ್ತಾರೆ, ನನ್ ಕೇಳಿಸ್ಕೊಳ್ಳಿ, ನಾನ್ ಮಾತಾಡೋದ್ ಕೇಳಿಸ್ಕೊಳ್ಳಿ ಅಂತ ಹೇಳೋದು, ಅಥವಾ ಅವ್ರು ಮಾತಾಡ್ತಿದ್ದನ್ನ ಹಂಗಲ್ಲ ಅಂತ ರಾಂಗ್ ಮಾಡ್ಬಿಡೋದು, ಇವೆಲ್ಲ ಮಾಡ್ಬಾರ್ದು. ಫಸ್ಟ್ ಅವ್ರನ್ನ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು. ಕೇಳಿ, ನಿಮ್ಗೆ ಏನಿದ್ರು ಕೇಳಿ ಹೇಳ್ತೀನಿ, ಯಾಕಂದ್ರೆ ನಿಮ್ ತರನೇ ನಾನು ಪ್ರಶ್ನೆ ಕೇಳಿ ನನಗೆ ಕ್ಲಿಯರ್ ಆದ್ಮೇಲೆ ಬಂದಿರೋದು. ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು ಅಂತಾನೆ ನಾವು ಅವ್ರಿಗೆ ಕಂಫರ್ಟಬಲ್ ಮಾಡ್ಕೊಳ್ಬೇಕು. ನೀವೇನ್ ಪ್ರಶ್ನೆ ಕೇಳಿದ್ರು ನನಗೆ ಖುಷಿ ಅಂತ ನಾವು ಕಂಫರ್ಟಬಲ್ ಮಾಡ್ಕೊಳ್ಬೇಕು. ಓಕೆ,
ಸೊ ಟೈಮ್ ತಗೊಂಡು ಯೋಚನೆ ಮಾಡಿ. ಆದ್ರೆ ಯಾವುದೇ ಪ್ರಶ್ನೆ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ ಅನ್ನೋದನ್ನ ಹೇಳ್ಬೇಕು. ಅಂಡ್ ಯಾರು ಇದನ್ನ ತಿಳ್ಕೊಂಡಿದ್ದಾರೆ, ಬೆಳೀತಾ ಇದ್ದಾರೆ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಬಿಕಾಸ್ ಒಂದ್ ಎಕ್ಸಾಂಪಲ್ ನೀವು ಹೇಳ್ಬೋದು, ಯಾರು ಯಾವ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಓದಿರ್ತಾರೆ, ನಾವು ಆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದಿರೋರ ಹತ್ರ ಕೇಳ್ಬೇಕು. ಅದೇ ರೀತಿ ನೀವು ಈ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ, ಈ ಬಿಸ್ನೆಸ್ ಮಾಡ್ತಾ ಇರೋರು, ಆಲ್ರೆಡಿ ಸಕ್ಸಸ್ ಆಗ್ತಾ ಇರೋರ್ನ ನೀವು ಕೇಳ್ಬೇಕಾಗತ್ತೆ. ಬಿಕಾಸ್ ಬೇರೆಯವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಲ್ವಾ ಅನ್ನೋದನ್ನ ನಾನು ತಿಳಿಸ್ಬೇಕು. ಅಂಡ್ ಫೈನಲಿ ಮತ್ತೆ ನೀವು ಅರ್ಥ ಮಾಡಿಸ್ಬೇಕು, ನಾನ್ ಫೋನ್ ಮಾಡಿದ್ರೆ ರಿಸೀವ್ ಮಾಡಿ. ನೀವು ಬಿಸ್ನೆಸ್ಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಬಿಸ್ನೆಸ್ ಬೇರೆ, ಸಂಬಂಧನೇ ಬೇರೆ. ಇದೇ ನಮ್ಮ ಬಿಸ್ನೆಸ್ ಅಲ್ಲಿ ನಮಗೆ ಕಳಿಸ್ತಾ ಇರುವಂತಹ ಸಿಸ್ಟಮ್ ಅನ್ನೋದನ್ನ ಸ್ಟ್ರಾಂಗ್ ಆಗಿ ನೀವು ಹೇಳಿ ಬನ್ನಿ. ಮತ್ತೆ ಅವ್ರ ಹತ್ರ ಕೇಳಿ, ಇದನ್ನ ನಾನ್ ಮಾಡ್ತೀನಿ, ಹೇಳಿದಾದ್ಮೇಲೆ ನಾನು ಏನ್ ಹೇಳ್ದೆ ಹೇಳಿ ಅಂತ ಕೇಳ್ತೀನಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನನಗೆ ಈ ತರ ಕ್ಲೋಸಿಂಗ್ ಕೊಡಕ್ ಬರ್ತಾ ಇರ್ಲಿಲ್ಲ. ತುಂಬಾ ಜನ ಫ್ರೆಂಡ್ಸ್ ನಾನು ಕಳ್ಕೊಂಡಿದ್ದೀನಿ. ಅಂದ್ರೆ ಅವರು ಫೋನೇ ಎತ್ತುತ್ತಾ ಇರ್ಲಿಲ್ಲ. ನಾನ್ ಮಾಡಿದಾಗ ನನಗೆ ಬೇಜಾರಾಗ್ಬಿಡ್ತಾ ಇತ್ತು. ಲೈಕ್ ಏನಪ್ಪಾ, ನಾವ್ ಒಳ್ಳೇದ್ ಹೇಳಿದ್ರು ಇವರೆಲ್ಲ ಕೇಳಲ್ಲ, ಹಾಗೆ ಈ ತರ ನೆಗೆಟಿವ್ ಆಗ್ಬಿಡ್ತಿತ್ತು ಮೈಂಡ್ ಸ್ಟೇಜ್ ಅಲ್ಲಿ. ಆದ್ರೆ ಈಗ ನಾನು ನನ್ನ ಫ್ರೆಂಡ್ಸ್ ಗಳು ಅಥವಾ ನನ್ಗೆ ಯಾರು ರಿಲೇಟಿವ್ಸ್ ಇದ್ರೆ ಇದನ್ನ ಹೇಳ್ಬಿಟ್ಟು ಬರ್ತೀನಿ. ಸೊ ಏನೇ ಅದೇ ಬೇರೆ ಇದೇ ಬೇರೆ ಅಂತ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಗಳು ನನ್ಗೆ ಮುಂಚೆ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ, ಟ್ರಿಪ್ ಎಲ್ಲ ಹೋಗ್ತಾ ಇದ್ವಿ, ಮದ್ವೆಗಳ ಫಂಕ್ಷನ್ಸ್ಗೆಲ್ಲ ಹೋಗ್ತಾ ಇದ್ವಿ. ನನ್ನನ್ನ ಕರೆಯೋದೇ ಬಿಟ್ಬಿಟ್ರು. ಅವಳನ್ನ ಕರೆದ್ರೆ ಅವಳು ಮೋದಿಕೇರ್ ಬಗ್ಗೆ ಮಾತಾಡ್ತಾಳೆ ಅಂತ. ಅದು ನಾನೇ ಮಾಡ್ಕೊಂಡಿದ್ ಮಿಸ್ಟೇಕ್ ಅಲ್ವಾ. ಸೊ ಈ ಕ್ಲೋಸಿಂಗ್ ನ ಇವತ್ತು ನಾನು ಕೊಡೋದ್ರಿಂದ ನನ್ನ ಫ್ರೆಂಡ್ಸ್ ಗಳು ಏನಾದ್ರೂ ಫಂಕ್ಷನ್ಸ್ ಇದ್ರೆ, ಬರ್ತ್ಡೇ ಈ ತರದೆಲ್ಲ ಇದ್ರೆ ಫೋನ್ ಮಾಡಿ ಕರೀತಾರೆ ನನ್ನ. ಅಂಡ್ ನಾನ್ ಫೋನ್ ಮಾಡಿದ ತಕ್ಷಣ ಸುಮಾರು 1 hour ಆದ್ರೂ ಪರವಾಗಿಲ್ಲ ನನ್ ಜೊತೆ ಮಾತಾಡ್ತಾರೆ. ಬಟ್ ನಾನು ಮೋದಿಕೇರ್ ಬಗ್ಗೆ ಮಾತಾಡಲ್ಲ ಅವ್ರಿಗೆ ಪದೇ ಪದೇ. ಯಾಕೆ ಇದನ್ನ ಹೇಳ್ತಾ ಇರೋದು ಅಂತ ಅಂದ್ರೆ, ನಾವು ಫ್ರೆಂಡ್ಶಿಪ್ ನ ಕಳ್ಕೊಳ್ಬಾರ್ದು, ಸಂಬಂಧಗಳನ್ನ ಕಳ್ಕೊಂಡ್ಬಿಟ್ಟು ಅದನ್ನ ಮೋದಿಕೇರ್ ಮೇಲೆ ಹಾಕ್ಬಾರ್ದು. ನಾನು ಇಲ್ಲಿಗೆ ಬಂದು ಫ್ರೆಂಡ್ಸ್ ಕಳ್ಕೊಂಡೆ ಅಂತ ನಾನು ಸರಿಯಾಗಿ ಉಳಿಸ್ಕೋಬೇಕಾಗಿದೆ. ಇದು ಪ್ರತಿಯೊಬ್ಬ ಹೊಸಬ್ರು ಕೂಡ ಮಾಡ್ಬೇಕಾಗಿರೋದು. ಬಿಸ್ನೆಸ್ ಬೇರೆ, ಸಂಬಂಧಗಳೇ ಬೇರೆ. ಇದನ್ನ ನೀವ್ ಅರ್ಥ ಮಾಡ್ಕೋಬೇಕು. ಅಂಡ್ ಇದನ್ನೇ ನೀವು ಅವ್ರಿಗೆ ಪ್ರೆಸೆಂಟೇಶನ್ ಮುಗಿದ ಮೇಲೂ, ಫಾಲೋ ಅಪ್ ಮುಗಿದ ಮೇಲೂ ಹೇಳ್ಬಿಟ್ಟು ಬರ್ಬೇಕು. ಸೊ ಇವತ್ತು ನಾವು ಬೇಸಿಕ್ ಕೋರ್ಸ್ ನ Yes, friends. ಎಸ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ಸಿಸ್ಟಮ್ ಹೇಗೆ ಇರಬೇಕು ಅನ್ನೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ, ಹೌದಲ್ವಾ? ಸೊ ಈ ಸಿಸ್ಟಮ್ ಅನ್ನ ನಾವು ಫಾಲೋ ಅಪ್ ಮಾಡಿದಾಗ ಖಂಡಿತ ನಮ್ಮ ಸಕ್ಸಸ್ ಕಡೆ ನಾವು ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಈಗ ಇಷ್ಟು ವಿಷಯಗಳು ನಾವೇನ್ ತಿಳ್ಕೊಂಡಿದ್ದೀವಿ, ನಮ್ಮ ಎಲ್ಲಾನು ಮೈಂಡ್ ಅಲ್ಲಿ ಇವತ್ತು ಕೇಳಿಸ್ಕೊಂಡಿರ್ತೀವಿ, ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಅಲ್ಲಿಂದ ವ್ಯಾನಿಷ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲಾನು ನಮ್ಮ ನೋಟ್ಸ್ ಗಳಲ್ಲಿ ಬರಿಬೇಕು, ಅದು ಇಂಪಾರ್ಟೆಂಟ್. ಸೊ ಈಗ ಇಲ್ಲಿ ಯಾರೆಲ್ಲ ಇದುವರೆಗೂ ಆಗಿರೋ ಕ್ಲಾಸ್ನ ನಾನ್ ನೋಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಇರೋರು ಹ್ಯಾಂಡ್ ರೇಸ್ ಮಾಡಿ. ನಾನ್ ರೇಸ್ ಮಾಡಿದ್ದೀನಿ. ಓಕೆ, ಒಂದು ಎಸ್, ಯಾರೆಲ್ಲ ಈ ನೋಟ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದೀವೋ ಖಂಡಿತ ಹ್ಯಾಂಡ್ ರೇಸ್ ಮಾಡ್ಲೇಬೇಕು. ಯಾಕೆ ಅಂತ ಹೇಳ್ತೀನಿ. ಬರ್ದಿರೋರು ಇಷ್ಟು ನಾವು ಏನ್ ಬೇಸಿಕ್ ಕೋರ್ಸಸ್ ಅಟೆಂಡ್ ಮಾಡಿದ್ದೀವಿ, ಎಲ್ಲಾ ನೋಟ್ಸು ನಮ್ಮಲ್ಲಿ ಇದ್ರೆ ಓಕೆ. ಈಗ ನಿಮಗೆಲ್ಲರಿಗೂ ಒಂದು ಟಾಸ್ಕ್ ಕೊಡೋಣ ಅಂತ, ಬೇರೇನಿಲ್ಲ. ಯಾರೆಲ್ಲ ನೋಟ್ಸ್ ಬರ್ಕೊಂಡಿದ್ದೀರಾ, ನಿಮಗೆ ಇರುವಂತ ಒಂದು ಟಾಸ್ಕ್ ಏನಂದ್ರೆ, ನೀವು ಬರ್ದಿರೋ ನೋಟ್ಸ್ ನ ಓದಿ ನಿಮಗೆ ಬೇಕಾಗಿರೋ ಪ್ರಶ್ನೆಗಳು, ಅದಲ್ಲಿ ಏನೇನು ಕ್ವೆಶ್ಚನ್ಸ್ ಇದೆ ಅದಕ್ಕೆ ನಿಮ್ಮ ಆನ್ಸರ್ ಏನು ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಚಾಪ್ಟರ್ 1 ಅದು ಈಗ ಬೇಸಿಕ್. ಈ ಬ್ಯಾಚ್ ಅಲ್ಲಿ ಹೊಸದಾಗಿ ಬಂದವರಾಗಿರ್ಬೋದು, ಲಾಸ್ಟ್ ಬ್ಯಾಚ್ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ, ಸೊ ನಿಮಗೆ ಇದು ಒಂದು ಟಾಸ್ಕ್ ಅಂತ ತಗೊಳ್ಳಿ. ನಿಮ್ಮ ಪ್ರಶ್ನೆಗಳು ಮತ್ತೆ ಉತ್ತರ ಎಲ್ಲ ಇವಾಗ 8, 9 ಚಾಪ್ಟರ್ ಏನ್ ಮಾಡ್ತಾ ಇದೀವಿ, ಈ ಚಾಪ್ಟರ್ ನೀವು ಬರ್ಕೊಳ್ಬೇಕು. ಬಟ್ 8 ಚಾಪ್ಟರ್ ವರ್ಗು ನೀವೇನೆಲ್ಲ ಬರ್ಕೊಂಡಿದ್ದೀರೋ ಆ ನೋಟ್ಸ್ ಇಂದ ದಯವಿಟ್ಟು ಒಂದು ಬುಕ್ ಅಲ್ಲಿ ಬರೀರಿ, ಪೇಪರ್ ಅಲ್ಲೋ ಬುಕ್ ಅಲ್ಲೋ ಬರ್ಕೊಳ್ಳಿ ಏನೇನ್ ಪ್ರಶ್ನೆ ಇದೆ, ಅದಕ್ಕೆ ಏನ್ ಆನ್ಸರ್ ಅಂತ.
ನೀವೇ ಸೆಲೆಕ್ಟ್ ಮಾಡಿ ಕ್ವೆಶ್ಚನ್ ಆನ್ಸರ್ಸ್ನ. ಓಕೆ, ಸೊ ಇದನ್ನ ನಾವು ಈ ಕೋರ್ಸ್ ಎಂಡ್ ಅಲ್ಲಿ ನಾವು ಅದನ್ನ ಅವ್ರ ಇಂಟ್ರಾಕ್ಷನ್ ಸೆಷನ್ ತರ ಮಾಡೋಣ. ಯಾರೆಲ್ಲ ಬರ್ಕೊಂಡಿದ್ದೀರಾ ಖಂಡಿತ ಯಾರೆಲ್ಲ ಅಂತಲ್ಲ, ಎಲ್ಲರೂ ಬರಿಬೇಕಾಗಿರೋದು. ಸೊ ಬರೆದು ಇಲ್ಲಿ ಇಂಟ್ರಾಕ್ಷನ್ ಸೆಷನ್ ಮಾಡೋಣ. ದಯವಿಟ್ಟು ಅದನ್ನ ಮಿಸ್ ಮಾಡದೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಇವತ್ತು ಯಾರೆಲ್ಲ ಬಂದಿಲ್ಲ, ನಿಮ್ಮ ಟೀಮಿಂದ ಯಾರೆಲ್ಲ ಈಗ ಇವತ್ತು ಆಬ್ಸೆಂಟ್ ಆಗಿದ್ದಾರೆ, ಅವ್ರ ಹತ್ರ ಕಾಲ್ ಮಾಡಿ ಮಾತಾಡಿ ಅವ್ರಿಗೂ ಈ ವಿಷಯನ ತಿಳಿಸಿ. ಆಗ್ಬೋದಾ? ಓಕೆ, ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಆಗಿ ನಮ್ಗೆ ಹೋಗುತ್ತೆ. ಇಲ್ಲೇನೋ ಟೆನ್ಷನ್ ಮಾಡ್ಕೊಂಡು ಮಾಡೋ ಅಂಥದ್ದಲ್ಲ, ಬಟ್ ಇಂಟ್ರೆಸ್ಟ್ ಮಾಡ್ತಾ ನಾವು ಇಲ್ಲಿ ಕಲಿಯೋದಷ್ಟೇ ಇರೋದು. ಓಕೆ, ಸೊ ಇದು ಒಂದು. ಆಮೇಲೆ ಬುಧವಾರ 24th ನಮ್ಮ ಜಯನಗರ್ MSc ಅಲ್ಲಿ ನಮಗೆ ಈ ಸತಿ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಬಗ್ಗೆ ಫಿಸಿಕಲ್ ಮೀಟಿಂಗ್ ಇದೆ ಜಯನಗರ್ MSc. ಅಂಡ್ ಅದೇ ರೀತಿ ಯಲಹಂಕದಲ್ಲೂ ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ಅಲ್ಲಿ ಯಲಹಂಕ MSc ಅಲ್ಲೂ ಇದೆ. ಸೊ ಎರಡು ಯಾವ್ರಿಗೆ ಯಾವುದು ಕಂಫರ್ಟಬಲ್ ಆ ಏರಿಯಾವನ್ನು ಅಲ್ಲಿ ಅಟೆಂಡ್ ಮಾಡ್ಬೋದು. ಓಕೆ, MSc ಅಲ್ಲಿ ಐ ಮೀನ್ ಟ್ಯೂಸ್ಡೇ ಬಂದು ಯಲಹಂಕ, ವೆಡ್ನೆಸ್ಡೇ ಜಯನಗರ್. ಟೈಮಿಂಗ್ಸ್ ಮೇಡಮ್. ಓಕೆ, ಎಸ್. ಸೊ ಇಷ್ಟು ಹೇಳ್ತಾ Timings ಐ ಥಿಂಕ್ 11 sir. ಯಾರಿಗಾದ್ರು ಸೇಮ್ ಟೈಮಿಂಗ್ಸ್ Yes, 11 to ಭಾರತಿ. ಅಲ್ಲ ಅವರು ಗಣೇಶ್ ಅವರು ಟೈಮಿಂಗ್ಸ್ ಕೇಳ್ತಾ ಇದ್ದಾರೆ ಈಗ MSc ನಲ್ಲಿ. 11 to 1. 11 to 1. ನನ್ನ ವಾಲ್ಯೂಮ್ ಕಮ್ಮಿ ಆಗಿದೆಯಾ? ಕರೆಕ್ಟ್ ಇದೆ ಮೇಡಮ್. 11 to 1 ಮಾಡ್ಬೇಕಾಗಿರೋದು, ಐ ಮೀನ್ ಕ್ಲಾಸ್ ಇರೋದು. ಸೊ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಓಕೆನಾ? ಸೊ Okay. ಇನ್ನ ಬೇರೆ ಏನಾದ್ರು ಯಾರಿಗಾದ್ರೂ ಇದಿದ್ರೆ ಕೇಳ್ಬೋದು. ಇಲ್ಲಾಂದ್ರೆ ಈಗ ಸಮಯ ಆಯ್ತು. ಸೊ 6 o'clock ಐ ಮೀನ್ ಅಫರ್ಮೇಶನ್ ಮಾಡೋಣ. ಅದಕ್ಕೆ ಮುಂಚೆ ಈಗ ಯಾರೆಲ್ಲ ಈ ಬೇಸಿಕ್ ಕೋರ್ಸ್ ಅಟೆಂಡ್ ಮಾಡಿದ್ದೀರಾ, ನಿಮಗೆ ಏನ್ ಅನ್ಸಿದೆ ಅದು ಒಂದು. ಓಕೆ, ನೀವು ಏನ್ ಇದರಿಂದ ಕಲ್ತ್ಕೊಂಡಿದ್ದೀರಾ, ನಿಮ್ಮ ಟೀಮ್ಗೂ ಇದನ್ನ ಕೊಡ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ? ಖಂಡಿತ ನೀವು ಇವಾಗ್ಲೇ ಅವ್ರ ಕಡೆಯಿಂದ ಮಾತಾಡ್ಬೋದು, ಅವ್ರನ್ನ ತಯಾರು ಮಾಡಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹೊಸ ಬ್ಯಾಚ್ಗೆ ನಾವು ಸ್ಟಾರ್ಟ್ ಮಾಡ್ತಾ ಇರ್ತೀವಲ್ವ, ಇದು ಮುಗಿದ ತಕ್ಷಣ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆ ಬ್ಯಾಚ್ಗೆ ನಾವು ಅವ್ರನ್ನ ಇನ್ವೈಟ್ ಮಾಡ್ಬೋದು. ಸೊ ಅಷ್ಟರೊಳಗಡೆ ನಿಮ್ಮ ಟೀಮ್ಗಳಲ್ಲಿ ಮುದುಕಿಯರಲ್ಲಿ ನಿಮ್ಮ ಟೀಮಲ್ಲಿ ಯಾರೆಲ್ಲ ಇದ್ದಾರೋ ಈ ಬೇಸಿಕ್ ಕೋರ್ಸ್ ಅವ್ರಿಗೆ ಬೇಕು ಅಂತ ನಿಮ್ಗೆ ಅನ್ಸಿರ್ಬೇಕು. ಅಂಡ್ ಅವ್ರಿಗೂ ಎಸ್ ನಾನು ಬೆಳಿಬೇಕು ಅಂತ ಇರಬೇಕು. ಸೊ ನೀವು ಅವ್ರಿಗೆ ಈ ಬೇಸಿಕ್ ಕೋರ್ಸ್ ಇಂಪಾರ್ಟೆನ್ಸ್ ನ ತಿಳಿಸ್ತಾ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಕೆ, ಹೆಸರನ್ನ ಕೊಟ್ಟು ಈಗಿಂದಾನೇ ಶುರು ಮಾಡಿ. ಸೊ ದಟ್ ಕ್ಲಾಸ್ ಆದ ತಕ್ಷಣ ನಾವು ಲಾಸ್ಟ್ ಡೇ ಆಯ್ತು ನಾವು ಹೇಳಕ್ ಆಗ್ಲಿಲ್ಲ, ಆಮೇಲೆ ಮತ್ತೆ ಪೋಸ್ಟ್ಪೋನ್ ಆಗೋದು ಬೇಡ. ಸೊ ಯಾವುದೇ ಕಾರ್ಯ ಅವತ್ತಿಂದ ಅವತ್ತೇ ಮಾಡ್ಬೇಕು ಅಂತ ಇರುತ್ತಲ್ವಾ, ಸೊ ಅದನ್ನ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ಎಸ್ ಕೃಷ್ಣಪ್ಪ ಸರ್, ಯು ಕ್ಯಾನ್ ಡೂ ದಿ ಅಫರ್ಮೇಶನ್.